सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಉದ್ಧವ ಪರಮಾತ್ಮನನ್ನು ಕೇಳ್ತಾರೆ, ಹೇ ಪರಮಾತ್ಮ, ನಿನ್ನನ್ನೇ ಧ್ಯಾನವನ್ನು ಮಾಡಬೇಕು ಅಂತಂದ್ರೆ ಹೇಗೆ? ಸದಾ ಕಾಲ ಮನಸ್ಸು ನಿನ್ನಲ್ಲಿ ಸ್ಥಿರವಾಗಿರಬೇಕು ಅಂತಂದ್ರೆ ಅದಕ್ಕಾಗಿ ಯಾವ ರೀತಿಯಲ್ಲಿ ನಿನ್ನನ್ನು ಧ್ಯಾನ ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಪರಮಾತ್ಮ ಸಮ ಆಸನ ಆಸೀನಃ, ಒಂದು ಅನುಕೂಲಕರವಾದ ಆಸನವನ್ನು ಆಯ್ಕೆ ಮಾಡಿಕೊಂಡು ಉಸಿರಾಟದ ಮೇಲೆ ಗಮನ ಹೋಗೋ ಹಾಗೆ ಮಾಡಬೇಕು. ನಿನ್ನ ಉಸಿರಾಟದ ಕ್ರಮವನ್ನು ಗಮನಿಸು. ಯು ಹ್ಯಾವ್ ಟು ಅಬ್ಸರ್ವ್ ಯುವರ್ ಬ್ರೀತ್. ಈ ರೀತಿ ಹೇಳ್ತಾನೆ. ಒಳಬರುವಂತಹ ಹೊರ ಹೋಗುವಂತಹ ಉಸಿರನ್ನು ನೀನು ಚೆನ್ನಾಗಿ ಗಮನಿಸಬೇಕು. ಮನಸ್ಸು ಮತ್ತು ಗಮನ ಉಸಿರಾಟದ ಮೇಲೆ ಹೋದಾಗ ಮನಸ್ಸು ಶಾಂತವಾಗುತ್ತೆ. ಆದ್ದರಿಂದ ಯು ಹ್ಯಾವ್ ಟು ಅಬ್ಸರ್ವ್ ಯುವರ್ ಬ್ರೀತ್. ಹೀಗೆ ಹೇಳಿದಾಗ ಮನಸ್ಸಿನ ಮೇಲೆ, ಉಸಿರಿನ ಮೇಲೆ ಗಮನವನ್ನು ತಂದಾಗ ಅಲ್ಲಿ ಒಂದು ಬದಲಾವಣೆಯನ್ನು ನಾವು ಕಂಡುಕೋತೀವಿ. ಅದು ಏನು ಬದಲಾವಣೆ ಅಂತಂದರೆ, ಒಂದು ಉಸಿರಾಟದ ಕ್ರಮ ಅಂತ ನಾವೇನು ಹೇಳ್ತೀವಿ, ಆ ಉಸಿರಾಟದ ಕ್ರಮ ಅತಿ ವೇಗವಾಗಿಯೂ ಇರೋದಿಲ್ಲ ಅಥವಾ ಬಹಳ ಸ್ಲೋ ಕೂಡ ಇರೋದಿಲ್ಲ. ಸೊ ದೆರ್ ಈಸ್ ಎ ಡೀಪ್ ಸಿಸ್ಟಮ್ಯಾಟಿಕ್ ಸಿಂಕ್ರೊನೈಸ್ಡ್ ಬ್ರೆತ್ ಪ್ಯಾಟರ್ನ್ ವಿಲ್ ಬಿ ದೇರ್. ಈ ಒಂದು ವಿಚಾರ ಗೊತ್ತಾಗುತ್ತೆ. ಪೂರಕುಂಭಕ ರೇಚಕೈಹಿ. ಪೂರಕ ಅಂತಂದರೆ ಒಳಬರುವಂತಹ ಉಸಿರಿನ ಮೇಲೆ ಗಮನವನ್ನು ಹರಿಸುವಂತಹದ್ದು. ರೇಚಕ ಅಂತಂದರೆ ಉಸಿರು ಹೊರ ಹೋಗ್ತಾ ಇರುವಂತಹದ್ರ ಮೇಲೆ ಗಮನವನ್ನು ತರುವಂತಹದ್ದು. ಮತ್ತು ಕುಂಭಕ ಅಂತಂದರೆ ಒಳಬಂದಂತಹ ಉಸಿರನ್ನು ಸ್ವಲ್ಪ ಸಮಯ ಹಾಗೆ ಹಿಡಿದಿಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋದು. ಸೊ ದಿಸ್ ಪ್ರೋಸೆಸ್, this practice is called ಪೂರಕುಂಭಕ ರೇಚಕೈಹಿ. ಸೊ ಉಸಿರಾಟದ ಮೇಲೆ ಗಮನವನ್ನು ತಂದುಕೊಂಡು ಹೀಗೆ ಪೂರಕುಂಭಕ ರೇಚಕೈಹಿ, ಒಳಬರುವಂತಹ ಉಸಿರು ಹಾಗೂ ಹೊರ ಹೋಗುವಂತಹ ಉಸಿರಿನ ಮೇಲೆ ಗಮನವನ್ನು ಇಡುವಂತಹದ್ದು ಮತ್ತು ಒಳಬಂದಂತಹ ಉಸಿರನ್ನು ಸ್ವಲ್ಪ ಸಮಯದವರೆಗೆ ಹಾಗೆ ಹಿಡಿದಿಟ್ಕೊಳ್ಳುವಂತಹದ್ದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ? ವಾಟ್ ಈಸ್ ದ ಯೂಸ್? ವಿಪರ್ಯಾಯೇಣಾಪಿ ಶನೈರಪ್ಯಸ್ಯೇನ್
ನಿರ್ಜಿತೇಂದ್ರಿಯ. ನಾವು ಮನಸ್ಸು ಅಂತಂದಾಗ ಅದಕ್ಕೆ ಅನೇಕ ರೀತಿಯ ವಿವರಣೆಯನ್ನು ಕೊಡ್ತೀವಿ, ಸ್ವಭಾವವನ್ನು ತಿಳ್ಕೊತೀವಿ. ಮನಸ್ಸು ಹೀಗಿರುತ್ತೆ, ಮನಸ್ಸು ಅಂತಂದರೆ ಅದು ಆ ರೀತಿ ಅಂತ. ಹಾಗೆ ಒನ್ ಆಫ್ ದಿ ಸ್ವಭಾವ ಅಂತಂದರೆ ಮನಸ್ಸು ಅಂತ ಹೇಳಿದಾಗ ಇಟ್ಸ್ ಎ ಫ್ಲೋ ಆಫ್ ಕಂಟಿನ್ಯೂಯಸ್ ಥಾಟ್ಸ್. ಅಲ್ಲಿ ನಿರಂತರವಾಗಿ ಆಲೋಚನೆ ಎನ್ನುವಂತಹದ್ದು ಹರಿದಾಡ್ತಾ ಇರುತ್ತೆ ಮತ್ತು ನಿರಂತರವಾಗಿ ಅನೇಕ ಆಲೋಚನೆಗಳು ಹರಿದಾಡ್ತಾ ಇರುವಂತಹ ಆ ಒಂದು ದಟ್ ಪರ್ಟಿಕ್ಯುಲರ್ ಏರಿಯಾ ಇಸ್ ಕಾಲ್ಡ್ ದಿ ಮೈಂಡ್. ಹಾಗೆ ಹೇಳಿದಾಗ ಅಲ್ಲಿ ಅನೇಕ ಆಲೋಚನೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇಂತಹ ಅನೇಕ ಆಲೋಚನೆಗಳಲ್ಲಿ ಹೆಚ್ಚಿನ ಸಂಖ್ಯೆ ನಮಗೆ ಬೇಡದೇ ಇರುವಂತಹದ್ದು. ಒಂದರ್ಥದಲ್ಲಿ ದಿ ಡರ್ಟಿ ಥಾಟ್ಸ್, ಅನ್ವಾಂಟೆಡ್ ಥಾಟ್ಸ್. ಇಂತಹ ಯೋಚನೆ ಯಾಕೆ ಬಂತು ಅಂತ ನನ್ನನ್ನು ನಾನೇ ಪ್ರಶ್ನೆ ಮಾಡಿಕೊಳ್ಳುವಷ್ಟು ಆಶ್ಚರ್ಯ ಉಂಟಾಗುತ್ತೆ. ಯಾಕೆ ಈ ರೀತಿ ಯೋಚನೆ ಬರ್ತಾ ಇದೆ, ಇಂತಹ ಯೋಚನೆ ನನಗೆ ಬೇಕಿರಲಿಲ್ವಲ್ಲ. ಹೀಗೆ ಅನ್ವಾಂಟೆಡ್ ಥಾಟ್ಸ್ ಅನ್ನುವಂತಹದ್ದು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ. ಬ್ಯಾಡ್ ಥಾಟ್ಸ್ ಅಂತ ಹೇಳ್ಬೋದು, ಅಥವಾ ಅದೊಂದು ರೀತಿಯಲ್ಲಿ ನೆಗೆಟಿವಿಟಿಯನ್ನು ಉಂಟು ಮಾಡುವಂತಹ ಥಾಟ್ಸ್ಗಳಿರಬಹುದು. ಒಟ್ಟಿನಲ್ಲಿ ಇಂತಹ ಆಲೋಚನೆ ನಮಗೆ ಬೇಕಿರೋದಿಲ್ಲ. ಆದರೆ ಮನಸ್ಸನ್ನ ಗಮನಿಸುವಕ್ಕೆ, ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದಾಗ ಅಲ್ಲಿ ಅನೇಕ ಆಲೋಚನೆಗಳಿದೆ ಅನ್ನೋದು ಗೊತ್ತಾಗುತ್ತೆ. ಅನೇಕ ಆಲೋಚನೆಗಳಲ್ಲಿ ಹೆಚ್ಚಿನ ಸಂಖ್ಯೆ ಎನ್ನುವಂತಹದ್ದು ಬೇಡದ ಥಾಟ್ಸ್, ದಿ ಡರ್ಟಿ ಥಾಟ್ಸ್. ಯಾವಾಗ ಇಂತಹ ಆಲೋಚನೆಗಳು ನನಗೆ ಬೇಕಾಗಿಲ್ಲ, ಇದರಿಂದ ಏನು ಉಪಯೋಗ ಇಲ್ಲ, ಇಂತಹದ್ದು ನನಗೆ ಬೇಡ ಅಂತ ಹೇಳಿ ಅದನ್ನೇನಾದರೂ ನಾನು ಕಂಟ್ರೋಲ್ ಮಾಡುವಂತಹ ಪ್ರಯತ್ನವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ, ಆ ಕೆಟ್ಟ ಆಲೋಚನೆಗಳು ಅಂತ ಏನು ಗುರುತಿಸಿರ್ತೀವಿ, ಇಟ್ ವಿಲ್ ಬಿ ಡಬಲ್ಡ್. ಕಡಿಮೆ ಆಗೋದಿರಲಿ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ದ್ವಿಗುಣಗೊಳ್ಳುತ್ತಾ ಹೋಗುತ್ತೆ. ಅದು ಹೆಚ್ಚಾಗ್ತಾ ಹೋಗುತ್ತೆ ವಿನಃ ಅಷ್ಟು ಸುಲಭವಾಗಿ ಅದು ಕಡಿಮೆ ಆಗೋದಿಲ್ಲ. ಸೊ ಇದಕ್ಕೇನು ಮಾಡಬೇಕು? ಶನೈರಭ್ಯಸಿ, ನಿಧಾನವಾಗಿ ಮನಸ್ಸಿಗೆ ಒಂದು ಶಿಕ್ಷಣವನ್ನು ಕೊಡಬೇಕಾಗತ್ತೆ. ಮನಸ್ಸಿಗೆ ಶಿಕ್ಷಣವನ್ನು ಕೊಡೋದು ಅಂತಂದರೆ ಇಟ್ ಈಸ್ ನಾಟ್ ಎನ್ ಈಸಿ ಜಾಬ್. ಅನೇಕ ಸಂದರ್ಭದಲ್ಲಿ ಮನಸ್ಸು ಹೇಳಿದಂತೆ ನಾವು ಕೇಳಿರ್ತೀವಿ, ಮನಸ್ಸಿನ ಗುಲಾಮನಾಗಿ ಹೋಗಿರ್ತೀವಿ ನಾವು. ಸೊ ಆ ಮನಸ್ಸು ಅನ್ನುವಂತಹದ್ದೇ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇದು ನಮಗೆ ಗೊತ್ತಾಗಿರುತ್ತೆ. ಮನಸ್ಸೇ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂತಂದ ಮೇಲೆ ನಾವು ಮನಸ್ಸಿಗೆ ಹೇಗೆ ಶಿಕ್ಷಣವನ್ನು ಕೊಡುವಂತಹದ್ದು? ಸೊ ಇಟ್ ಈಸ್ ಲಿಟಲ್ ಡಿಫಿಕಲ್ಟ್ ಟಾಸ್ಕ್. ಆದರೂ ಕೂಡ ಅದಕ್ಕೆ ಶನೈರಭ್ಯಸಿ, ಬಹಳ ನಿಧಾನವಾಗಿ ಮನಸ್ಸಿಗೆ ಶಿಕ್ಷಣವನ್ನು ಕೊಡಬೇಕಾಗುತ್ತೆ. ಇದು ಕಷ್ಟಕರವಾಗಿದ್ರೂ ಕೂಡ ಇಟ್ ಈಸ್ ಪಾಸಿಬಲ್, ಇದು ಸಾಧ್ಯ. ಹೌ ಇಟ್ ಈಸ್ ಪಾಸಿಬಲ್ ಆ್ಯಂಡ್ ವೆನ್ ಇಟ್ ಈಸ್ ಪಾಸಿಬಲ್? ಮನಸ್ಸಿಗೆ ಶಿಕ್ಷಣ ಕೊಡುವಂತಹದ್ದು ಬಹಳ ಕಷ್ಟ. ಆದರೂ ಇದು ಪಾಸಿಬಲ್ ಅಂತಂದಾಗ ಯಾವ ಸಂದರ್ಭವನ್ನು ಉಪಯೋಗಿಸಿಕೊಂಡು ಮನಸ್ಸಿಗೆ ಶಿಕ್ಷಣವನ್ನು ಕೊಡಬೇಕಾಗತ್ತೆ. ಇಟ್ ಈಸ್ ಪಾಸಿಬಲ್ ಅಂತ ಹೇಳಿರೋದ್ರಿಂದ ಮತ್ತು ನಿಧಾನ ಆಗ್ಬೋದು, ಬಟ್ ಇಟ್ ಈಸ್ ಪಾಸಿಬಲ್. ಸೊ ಇಟ್ ಈಸ್ ಪಾಸಿಬಲ್ ಅಂತಂದಮೇಲೆ ವಿ ಹ್ಯಾವ್ ಟು ಡೂ ಇಟ್. ಬಟ್ ಹೌ ಟು ಡೂ ಇಟ್, ವೆನ್ ಟು ಡೂ ಇಟ್? ಸೊ ಯಾವಾಗ ನಾವು ಒಂದು ಧ್ಯಾನ ಅಥವಾ ಮೆಡಿಟೇಷನ್ ಅಂತ ಹೇಳಿ ಅದಕ್ಕೆ ನಾವು ಸಿದ್ಧವಾಗ್ತೀವಿ, ಧ್ಯಾನಕ್ಕೆ ಕೂತಾಗ, ಬಿಫೋರ್ ವಿ ಸ್ಟಾರ್ಟ್ ಧ್ಯಾನ, ಆ ಮೆಡಿಟೇಷನ್ ಅಂತ ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಮ್ಮ ಮನಸ್ಸು ಶಾಂತವಾಗಿರಬೇಕು. ನಾವು ಈಗ ಮೆಡಿಟೇಷನ್ ಮಾಡ್ತೀನಿ ಅಥವಾ ಈಗ ಧ್ಯಾನಕ್ಕೆ ಕೂತ್ಕೋತೀನಿ ಅಂತ ಹೇಳಿ ಆ ಕ್ಷಣದಲ್ಲಿ ನಾನು ಮನಸ್ಸನ್ನು ಪ್ರಿಪೇರ್ ಮಾಡೋಕ್ಕಾಗೋದಿಲ್ಲ. ಆ ರೀತಿ ಧ್ಯಾನ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಧ್ಯಾನಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ, ಧ್ಯಾನ ಮಾಡೋದಕ್ಕೆ ನಾನು ಕೂತ್ಕೋತಾ ಇದ್ದೀನಿ ಅನ್ನುವಂತಹ ಸಂದರ್ಭದಲ್ಲಿ ನನ್ನ ಮನಸ್ಸು ಶಾಂತವಾಗಿರಬೇಕು. ಅಂತಂದರೆ ಆ ಮನಸ್ಸು ಶಾಂತವಾಗುವಂತೆ ನನ್ನಲ್ಲಿ ಆ ಒಂದು ಸಿದ್ಧತೆಯನ್ನು ನಾನು ತಂದ್ಕೋಬೇಕು.
ಮನಸ್ಸು ಶಾಂತವಾಗಿ ಇಟ್ಕೊಂಡು ಧ್ಯಾನಕ್ಕೆ ಕೂತ್ಕೋಬೇಕು ಅನ್ನುವಂತಹದ್ದು ಒಂದು ಕ್ರಮ. ಆದರೆ ಮನಸ್ಸಿನ ಸ್ವಭಾವ ಅಂತ ಹೇಳಿದಾಗ ಮನಸ್ಸಿನ ಸ್ವಭಾವವೇ ಚಂಚಲತೆ. ಮನಸ್ಸು ಒಂದು ಕಡೆ ನಮ್ಮ ಜೊತೆಯಲ್ಲಿ ಅದು ಇರೋದೇ ಇಲ್ಲ, ಅಲಿದಾಡ್ತಾ ಇರುತ್ತೆ. ಅಲಿದಾಡ್ತಾ ಇರುವಂತಹ ಮನಸ್ಸನ್ನು ಹಿಡ್ಕೊಂಡು ಬಂದು ನಮ್ಮ ಹತ್ರ ತರೋವಂತಹದ್ದೇ ಬಹಳ ದೊಡ್ಡ ಸಾಹಸ. ಅಂಥದ್ರಲ್ಲಿ ಧ್ಯಾನಕ್ಕೆ ಮುಂಚೆ ಮನಸ್ಸು ಶಾಂತವಾಗಿರುವಂತೆ ನಾವು ನೋಡ್ಕೋಬೇಕಾಗತ್ತೆ. ಆ ನಂತರದಲ್ಲಿ ಮನಸ್ಸು ಶಾಂತವಾಗಿದೆ, ಮೈಂಡ್ ಈಸ್ ಅವೈಲಬಲ್ ಫಾರ್ ಅಸ್ ಅಂತ ಗೊತ್ತಾದಾಗ ನಾವು ಧ್ಯಾನವನ್ನು ಪ್ರಾರಂಭ ಮಾಡಬಹುದು. ಬಟ್ ಈ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳುವಂತಹದ್ದಾದರೂ ಹೇಗೆ? ದಟ್ ಈಸ್ ದಿ ಕ್ವಶನ್. ಅದಕ್ಕೇನು ಮಾಡಬೇಕು ಅಂತಂದರೆ, ಯಾವಾಗ ನಾವು ಧ್ಯಾನ ಅಂತ ಹೇಳಿ ಒಂದು ಕಡೆ ಕೂತ್ಕೋತೀವಿ, ಅಲ್ಲಿ ಒಂದು ಸಮ ಆಸನ ಆಸೀನ ಅಂತ ಹೇಳಿರುವಂತೆ ಒಂದು ಅನುಕೂಲಕರವಾದ ಆಸನದಲ್ಲಿ ನಾವು ಕೂತ್ಕೊಂಡು ಪ್ರಾಣಾಯಾಮವನ್ನು ಮಾಡಬೇಕಾಗುತ್ತೆ. ಪ್ರಾಣಾಯಾಮದಲ್ಲಿ ನಾವೇನು ಮಾಡ್ತೀವಿ, ಮನಸ್ಸಿಗೆ ಒಂದು ಕೆಲಸವನ್ನು ಕೊಡ್ತೀವಿ. ಪ್ರಾಣಾಯಾಮ ಅಂತಂದರೆ ಉಸಿರಾಟದ ಕ್ರಮವನ್ನು ನಿಧಾನವಾಗಿ ನಾವೇ ಆ ಉಸಿರಾಟವನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹದ್ದು ನಮಗೆ ಗೊತ್ತಾಗಬೇಕು. ಉಸಿರಾಟ ಅನ್ನುವಂಥದ್ದು ಇಟ್ ಹ್ಯಾಪನ್ಸ್ ಆನ್ ಇಟ್ಸ್ ಓನ್, ನಾವು ಮಾಡಬೇಕಾಗಿಲ್ಲ. ಆದರೆ ಪ್ರಾಣಾಯಾಮ ಅಂತ ಹೇಳಿದಾಗ ಆ ಉಸಿರನ್ನು ಒಳಗೆ ತಗೊಳ್ಳುವಂತಹದ್ದು, ಹೊರಗಡೆ ಬಿಡುವಂತಹದ್ದು, ಸ್ವಲ್ಪ ಸಮಯ ಒಳಬಂದಂತಹ ಉಸಿರನ್ನು ನಮ್ಮ ಜೊತೆ ಹಿಡಿದಿಟ್ಕೊಳ್ಳುವಂತಹದ್ದು, ಈ ಎಲ್ಲ ಪ್ರಯತ್ನವನ್ನು ನಾವು ಮಾಡೋದ್ರಿಂದ ಪ್ರಾಣಾಯಾಮ ಅಂತ ಹೇಳಿದಾಗ ಉಸಿರಾಟದ ಕ್ರಮವನ್ನು ನಾವೇ ಯಾವ ರೀತಿ ಹೇಳಿಕೊಟ್ಟಿದ್ದಾರೆ, ಯಾವ ರೀತಿ ಶಾಸ್ತ್ರ ಬಯಸುತ್ತೆ ಆ ರೀತಿಯಲ್ಲಿ ಪ್ರಾಣಾಯಾಮವನ್ನು ನಾವೇ ಮಾಡುವಂತಹದ್ದು. ಉಸಿರಾಟ ಅನ್ನುವಂತಹದ್ದು ಆನ್ ಇಟ್ಸ್ ಓನ್ ಅದಾದರೂ ಕೂಡ ಪ್ರಾಣಾಯಾಮದಲ್ಲಿ ನಾವೇ ಉಸಿರಾಟವನ್ನು ಮಾಡುವಂತಹದ್ದು. ಹೀಗೆ ಪ್ರಾಣಾಯಾಮ ಅಂತ ಹೇಳಿ ನಾವು ಆ ಒಂದು ಸಮಯದಲ್ಲಿ ಮನಸ್ಸಿಗೆ ಒಂದು ಕೆಲಸವನ್ನು ಕೊಡ್ತೀವಿ. ವಿಲ್ ಗಿವ್ ಒನ್ ಇನ್ಸ್ಟ್ರಕ್ಷನ್ ಟು ದಿ ಮೈಂಡ್. ಏನು ಇನ್ಸ್ಟ್ರಕ್ಷನ್ ಕೊಡ್ತೀವಿ? ಹೇ ಮೈಂಡ್, ಹೇ ಮನಸ್ಸೇ, ಇಲ್ಲಿ ನಾನು ಏನು ಒಂದು ಉಸಿರಾಟವನ್ನು ಮಾಡ್ತಾ ಇದ್ದೀನಿ, ಈ ಉಸಿರಾಟದ ಕ್ರಮ ಹೇಗಿದೆ ಎನ್ನುವಂತಹದ್ದು ಯು ಹ್ಯಾವ್ ಟು ಅಬ್ಸರ್ವ್. ಯು ಸಿಟ್ ಹಿಯರ್ ಆ್ಯಂಡ್ ವಾಚ್. ಯಾವ ರೀತಿಯಲ್ಲಿ ನನ್ನ ಉಸಿರಾಟದ ಕ್ರಮ ಇದೆ ಅನ್ನುವಂತಹದ್ದನ್ನು ನೀನು ಅಬ್ಸರ್ವ್ ಮಾಡಬೇಕು. ನಾನು ನಿಧಾನವಾಗಿ ಹೊರಗಿನಿಂದ ಉಸಿರನ್ನು ಎಳ್ಕೋತೀನಿ, ಅದು ನೀನು ಗಮನಿಸಬೇಕು. ನಿಧಾನವಾಗಿ ಉಸಿರು ಒಳಗಡೆ ಬರ್ತಾ ಇದೆ ಅನ್ನುವಂತಹದ್ದು ನೀನು ಖಾತ್ರಿ ಮಾಡ್ಕೋಬೇಕು. ಆ ನಂತರದಲ್ಲಿ ಒಳಬಂದಂತಹ ಉಸಿರನ್ನು ಸ್ವಲ್ಪ ಸಮಯದವರೆಗೆ ನಾನು ಹಿಡಿದಿಟ್ಕೊಳ್ಳುವಂತಹದ್ದು, ಅದು ನಿನಗೆ ಗೊತ್ತಾಗಬೇಕು, ನಾನು ಹಿಡಿದಿಟ್ಕೊಂಡಿದ್ದೀನಿ ಅಂತ. ಆ ನಂತರದಲ್ಲಿ ಅದೇ ಉಸಿರನ್ನು ಹೊರಗಡೆ ಬಿಡಬೇಕು, ಅದು ಕೂಡ ನಿಧಾನವಾಗಿ ಹೋಗಬೇಕು. ಸೊ ದಿಸ್ ಯು ಶುಡ್ ಸಿಟ್ ಆ್ಯಂಡ್ ವಾಚ್, ಯು ಹ್ಯಾವ್ ಟು ಅಬ್ಸರ್ವ್ ದಿಸ್ ಅಂತ ಹೇಳಿ ಮನಸ್ಸಿಗೆ ನಾವು ಒಂದು ಕೆಲಸವನ್ನು ಕೊಡ್ತೀವಿ. ಸೊ ಯಾವಾಗ ಮನಸ್ಸಿಗೆ ಒಂದು ಇನ್ಸ್ಟ್ರಕ್ಷನ್ ಸಿಗತ್ತೆ, ಮನಸ್ಸಿಗೆ ಏನೋ ಒಂದು ಹಿಡ್ಕೊಳ್ಳೋದಕ್ಕೆ ಒಂದು ವಸ್ತು ಅನ್ನುವಂತಹದ್ದು ಸಿಗತ್ತೆ, ಅದು ವಿಷಯವೇ ಆಗಿದ್ರೂ ಕೂಡ ವಸ್ತು ವಿಷಯ ಅಂತ ಹೇಳ್ತೀವಿ. ಹಾಗೆ ಮನಸ್ಸಿಗೆ ಏನೋ ಒಂದು ಹಿಡ್ಕೊಳ್ಳೋದಕ್ಕೆ ಒಂದು ಸಿಕ್ಕಿದೆ ಅಂತಂದಾಗ ಮನಸ್ಸು ತನ್ನ ಅಲೆದಾಟವನ್ನು ಕಡಿಮೆ ಮಾಡಿ ಇಟ್ ವಿಲ್ ಬಿ ವಿತ್ ಅಸ್. ಆ ಮನಸ್ಸು ನಮ್ಮ ಜೊತೆ ಇದೆ ಅನ್ನೋವಂತಹದ್ದನ್ನು ಕೂಡ ನಾವೇ ಅಬ್ಸರ್ವ್ ಮಾಡಬೇಕು. ಒನ್ಸ್ ಅಗೇನ್ ಉಸಿರಾಟವನ್ನು ಗಮನಿಸು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಉಸಿರಾಟ ಆಡ್ತಾ ಇದ್ದಾಗ ಅಥವಾ ಪ್ರಾಣಾಯಾಮವನ್ನು ಮಾಡ್ತಾ ಇದ್ದಾಗ ಆ ಮನಸ್ಸು ಅನ್ನುವಂತಹದ್ದು ನಮ್ಮನ್ನು ಬಿಟ್ಟು ಎಲ್ಲಿ ಬೇಕಾದ್ರೂ ಹೋಗಿರಬಹುದು. ಆ ಎಲ್ಲೋ ಹೋಗಿದೆ ಅನ್ನೋವಂತಹದ್ದು ನಮಗೆ ಗೊತ್ತಾದಾಗ ಮತ್ತೆ ಎಲ್ಲೋ ಇದ್ದಂತಹ ಮನಸ್ಸನ್ನು ನಾವೇ ನಮ್ಮ ಬಳಿಗೆ ತರುವಂತಹ ಪ್ರಯತ್ನವನ್ನು ಕೂಡ ಪ್ರಾರಂಭದಲ್ಲಿ ಆಲ್ ದೀಸ್ ಥಿಂಗ್ಸ್ ವಿಲ್ ಹ್ಯಾಪನ್. ಸೊ ಯಾವಾಗ ಎಲ್ಲೆಲ್ಲೋ ಹೋಗ್ತಾ ಇರುವಂತಹ ಮನಸ್ಸನ್ನು ಬಿಡದೆ ಕಾಡಿ ಬೇಡಿ ನಮ್ಮ ಹತ್ರ ಸದಾ ಅದು ಇರುವಂತೆ ಮಾಡ್ತೀವಲ್ಲ, ಆಗ ಮನಸ್ಸಿಗೆ ಗೊತ್ತಾಗುತ್ತೆ ನಾನು ತಪ್ಪಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ಸೊ ಈಗ ನನಗೆ ಒಂದು ಕೆಲಸವನ್ನು ಕೊಟ್ಟಿದ್ದಾನೆ, ಏನು? ಐ ಹ್ಯಾವ್ ಟು ಅಬ್ಸರ್ವ್ ದಿ ಉಸಿರಾಟ. ಸೊ ಈ ಸಮಯದಲ್ಲಿ ಒಂದು ಸ್ವಲ್ಪ ಹೊತ್ತು ಲೆಟ್ ಮೀ ಸಿಟ್ ಆ್ಯಂಡ್ ವಾಚ್ ದಿಸ್ ಉಸಿರಾಟ ಅಂತ ಹೇಳಿ ಮನಸ್ಸು ಕೂಡ ಆ ಒಂದು ಅಭ್ಯಾಸವನ್ನು ಮಾಡಿ ಅದು ಸದಾ ನಮ್ಮ ಜೊತೆ ಇದ್ದು ಉಸಿರಾಟದ ಕ್ರಮವನ್ನು ಅದು ಗಮನಿಸುವಂತಹ ಕೆಲಸವನ್ನು ಪ್ರಾರಂಭ ಮಾಡುತ್ತೆ.
ಯಾವಾಗ ಈ ಪ್ರಾಣಾಯಾಮದಲ್ಲಿ ಮನಸ್ಸು ಈ ಪೂರಕುಂಭಕ ರೇಚಕೈಹಿ ಅಂತ ಹೇಳಿ ಏನು ಒಂದು ಕ್ರಮ ಇದೆ, ಆ ಕ್ರಮವನ್ನು ಅದು ವಾಚ್ ಮಾಡ್ತಾ ಇರುತ್ತೆ. ಯಾವ ಕ್ಷಣದಿಂದ ಅದು ಆ ಕೆಲಸವನ್ನು ಪ್ರಾರಂಭ ಮಾಡುತ್ತೆ, ನಿಧಾನವಾಗಿ ಮನಸ್ಸು ಶಾಂತವಾಗ್ತಾ ಬರುತ್ತೆ. ಹೇಗೆ? ಹೌ ಇಟ್ ಈಸ್ ಪಾಸಿಬಲ್? ಸಾಮಾನ್ಯವಾಗಿ ಈ ಮೊದಲೇ ಹೇಳಿದಂತೆ ಮನಸ್ಸು ಅಂತ ಹೇಳಿದಾಗ ಅಲ್ಲಿ ಅನೇಕ ಆಲೋಚನೆಗಳು ಹರಿದಾಡ್ತಾ ಇರುತ್ತೆ. ಆ ಮನಸ್ಸಿನಲ್ಲಿ ಅನೇಕ ರೀತಿಯ ಆಲೋಚನೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅಂತಹ ಮನಸ್ಸು ಒಂದು ಕಡೆ ಕೂತ್ಕೊಂಡು ಈ ಒಂದು ಉಸಿರಾಟದ ಕ್ರಮವನ್ನು ಗಮನಿಸು ಅಂತ ಹೇಳಿ ನನಗೊಂದು ಕೆಲಸವನ್ನು ಕೊಟ್ಟಿದ್ದಾನೆ ಯಜಮಾನ, ಅದನ್ನು ನಾನು ಮಾಡಬೇಕು ಅಂತ ಹೇಳಿ ಮನಸ್ಸು ಯಾವಾಗ ಈ ಒಂದು ಉಸಿರಾಟದ ಮೇಲೆ ತನ್ನ ಗಮನವನ್ನು ಹರಿಸುತ್ತೆ, ಆಗ ಆ ಒಂದು ಮನೋಸಾಗರದಲ್ಲಿ ಹರಿದಾಡ್ತಾ ಇದ್ದಂತಹ ಅನೇಕ ರೀತಿಯ ಆಲೋಚನೆಗಳಲ್ಲಿ ಅವುಗಳ ಸಂಖ್ಯೆ ಕ್ರಮೇಣ ಕ್ಷೀಣವಾಗ್ತಾ ಬರುತ್ತೆ, ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಕಡಿಮೆ ಆಗ್ತಾ ಬರುತ್ತೆ ಅಂತಂದರೆ, ಮನಸ್ಸು ವಿಲ್ ನಾಟ್ ವಾಚ್ ದಿ ಥಾಟ್ಸ್, ಮೈಂಡ್ ವಿಲ್ ವಾಚ್ ದಿ ಬ್ರೀತಿಂಗ್ ಪ್ಯಾಟ್ರನ್. ಸೊ ಮನಸ್ಸು ಉಸಿರಾಟದ ಮೇಲೆ ಗಮನವನ್ನು ಇಟ್ಟಾಗ ಉಸಿರಾಟ ಕ್ರಮಬದ್ಧವಾಗಿ ನಿಧಾನವಾಗಿ ಒಂದು ಪರ್ಫೆಕ್ಟ್ ರಿದಮ್, ಲಯಬದ್ಧ ಅಂತ ಹೇಳ್ತೀವಿ, ಆ ಲಯಬದ್ಧವಾಗಿ ತನ್ನ ಗತಿಯನ್ನು ಬದಲಾಯಿಸುತ್ತೆ. ಅಂತಂದರೆ ಪ್ರಾಣಾಯಾಮಕ್ಕೆ ಮುಂಚೆ ನಾವು ಯಾವ ರೀತಿ ಉಸಿರಾಟ ಮಾಡ್ತಾ ಇದ್ವಿ ಅಂತಂದರೆ ಅದು ತನ್ನಂತೆ ತಾನೇ ಆಗ್ತಾ ಇರುತ್ತೆ. ಯಾವಾಗ ಪ್ರಾಣಾಯಾಮ ಅಂತ ಹೇಳಿ ಆ ಸಿದ್ಧತೆಗಾಗಿ ನಾನು ಒಂದು ಕಡೆ ಕುಳಿತು ಪ್ರಾಣಾಯಾಮವನ್ನು ಪ್ರಾರಂಭ ಮಾಡ್ತೀನಿ, ಆಗ ಆ ಉಸಿರಾಟದ ತನ್ನ ಉಸಿರಾಟದ ಕ್ರಮದಲ್ಲಿ ಅದು ತನ್ನ ಗತಿಯನ್ನು ಬದಲಾಯಿಸುತ್ತೆ. ನಿಧಾನವಾಗಿ ಉಸಿರನ್ನು ಒಳಗಡೆ ತಗೊಳ್ಳುತ್ತೆ. ಒಳಬಂದಂತಹ ಉಸಿರನ್ನು ಕೆಲವು ಸಮಯಗಳವರೆಗೆ ಅದು ಹಿಡಿದಿಟ್ಕೊಳ್ಳುತ್ತೆ. ಆ ನಂತರದಲ್ಲಿ ಮತ್ತೆ ಒಳಗಿನಿಂದ ಆ ಉಸಿರನ್ನು ಹೊರಹಾಕುತ್ತೆ. ಇದನ್ನೆಲ್ಲ ಮೈಂಡ್ ವಾಚ್ ಮಾಡ್ತಾ ಇರುತ್ತೆ. ಆಗ ಮೈಂಡಿಗೆ ಗೊತ್ತಾಗುತ್ತೆ ಉಸಿರಾಟದಲ್ಲಿ ಇದು ಒಂದು ತನ್ನದೇ ಆದ ಲಯಬದ್ಧವಾದ ಒಂದು ಗತಿಯನ್ನು ಕಂಡುಕೊಂಡಿದೆ. ಅದೇ ರೀತಿಯಲ್ಲಿ ಎಲ್ಲೂ ಕೂಡ ವ್ಯತ್ಯಾಸವೇ ಆಗದಂತೆ, ಅದರ ವೇಗದಲ್ಲಿ ಎಲ್ಲೂ ಕೂಡ ವ್ಯತ್ಯಾಸವೇ ಆಗದಂತೆ ಉಸಿರಾಟ ನಡೀತಾ ಇದೆ ಎನ್ನುವಂತಹದ್ದು ಮನಸ್ಸಿಗೆ ಗೊತ್ತಾಗುತ್ತೆ. ಮನಸ್ಸು ಈ ರೀತಿ ಉಸಿರಾಟದ ಕ್ರಮ, ಅದರ ವೇಗ, ಅದರ ಗತಿಯನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಆಗ ಅಲ್ಲಿ ಆಲೋಚನೆಗಳ ಸಂಖ್ಯೆ ಕ್ರಮೇಣ ಕ್ಷೀಣವಾಗ್ತಾ ಬರುತ್ತೆ, ಕರಗ್ತಾ ಬರುತ್ತೆ. ಸೊ ಈ ಕಾರಣದಿಂದ ಅಂತಂದರೆ ಬಿಕಾಸ್ ಆಫ್ ದಿ ಲಯಬದ್ಧವಾದ ಉಸಿರಾಟದ ಕ್ರಿಯೆಯ ಕಾರಣದಿಂದ ವಿ ಸಿ 2 ಟೈಪ್ಸ್ ಆಫ್ ಬೆನಿಫಿಟ್ಸ್. ಒಂದೇನು ಅಂತಂದರೆ ಮೈಂಡ್ ಇಟ್ ಬಿಕಮ್ಸ್ ಸ್ಟಿಲ್ ಆ್ಯಂಡ್ ಶಾಂತ, ಸ್ಥಿರತೆ ಮತ್ತು ಶಾಂತತೆಯನ್ನು ಅದು ಕಂಡುಕೊಳ್ಳುತ್ತೆ ಮನಸ್ಸು. ಎರಡನೇ ಬೆನಿಫಿಟ್ ಏನು ಅಂತಂದರೆ, ಯಾವ ಒಂದು ಮನಸ್ಸಿನ ಆವರಣದಲ್ಲಿ ಅನೇಕ ರೀತಿಯ ಆಲೋಚನೆಗಳು ಅಲ್ಲಿ ಹರಿದಾಡ್ತಾ ಇದ್ದಾಗ ಇದ್ದಂತಹ ಆಲೋಚನೆಗಳ ಸಂಖ್ಯೆ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಅವುಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಮುಖ ಕಾಣುತ್ತೆ. ಅದು ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಇದು ಕ್ರಮೇಣ ಅಭ್ಯಾಸ ಮಾಡ್ತಾ ಇದನ್ನು ಇಟ್ ಈಸ್ ನಾಟ್ ಪಾಸಿಬಲ್ ಇನ್ 1 or 2 days. ಸೊ ಈ ರೀತಿಯ ಅಭ್ಯಾಸವನ್ನು ಮಾಡ್ತಾ ಯಾವಾಗ ಧ್ಯಾನಕ್ಕೆ ನಾವು ಕೂತಿರ್ತೀವಿ, ಅಲ್ಲಿ ಪ್ರಾಣಾಯಾಮವನ್ನು ಮಾಡ್ತೀವಿ. ಪ್ರಾಣಾಯಾಮದಲ್ಲಿ ಮನಸ್ಸಿಗೆ ಒಂದು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟು, ಹೇ ಮೈಂಡ್ ವಾಚ್ ಮೈ ಬ್ರೀತಿಂಗ್ ಪ್ಯಾಟರ್ನ್ ಅಂತ ಹೇಳಿ ನಾವು ಮನಸ್ಸಿಗೆ ಆ ಕೆಲಸವನ್ನು ಕೊಟ್ಟಾಗ, ಮನಸ್ಸು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾಗ ನಿಧಾನವಾಗಿ ಆ ಆಲೋಚನೆಗಳ ಸಂಖ್ಯೆ ಕಡಿಮೆ ಆಗೋದು ಮಾತ್ರ ಅಲ್ಲ, ಒಂದು ದಿನ ಅಲ್ಲಿ ದೇರ್ ವಿಲ್ ಬಿ ನೋ ಥಾಟ್ಸ್ ಅಟ್ ಆಲ್, ಅದು ಕೂಡ ನಮಗೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ ದಿ ಕ್ವಾಂಟಿಟಿ ಆ್ಯಂಡ್ ದಿ ಕ್ವಾಲಿಟಿ
ಕ್ವಾಂಟಿಟಿ ಆಫ್ ದಿ ಥಾಟ್ಸ್ ಕಡಿಮೆ ಆಗುತ್ತೆ. ಕ್ವಾಲಿಟಿ ಹೇಗಿರುತ್ತೆ ಅಂತಂದರೆ, ಕ್ವಾಲಿಟಿ ಆಫ್ ದಿ ಥಾಟ್ ಅಂತಂದರೆ ಮತ್ತೊಂದು ಹೊಸ ಆಲೋಚನೆಯನ್ನು ಅಲ್ಲಿ ಒಳಗಡೆ ಬಿಡದಂತೆ ಮನಸ್ಸು ಸಂಪೂರ್ಣವಾಗಿ ಉಸಿರಾಟದ ಮೇಲೆ ತನ್ನ ಗಮನವನ್ನು ಹೋಗೋ ಹಾಗೆ ಮಾಡುತ್ತೆ. ಸೊ ಹೀಗೆ ಎರಡು ರೀತಿಯ ಬೆನಿಫಿಟ್ಸ್ನ ನಾವು ನೋಡ್ತೀವಿ. ಒಂದು, ಮೈಂಡ್ ಬಿಕಮ್ಸ್ ಸ್ಟಿಲ್ ಆ್ಯಂಡ್ ಶಾಂತತೆ. ಎರಡನೇದು, ದೇರ್ ವಿಲ್ ಬಿ ಅಬ್ಸಲ್ಯೂಟ್ಲಿ ನೋ ಥಾಟ್ಸ್ ಅಟ್ ಆಲ್. ಸೊ ಈ ಎರಡು ಬೆನಿಫಿಟ್ಟು ನಮಗೆ ಸಿಗತ್ತೆ ಬಿಕಾಸ್ ಆಫ್ ಪ್ರಾಣಾಯಾಮ. ಸೊ ವಾಟ್ ನೆಕ್ಸ್ಟ್? ಹೃದಯ ವಿಚಿನ್ನಂ ಓಂಕಾರಂ ಘಂಟಾನಾದಂ ವಿಸೋರ್ಣವತ್ ಪ್ರಾಣೇನೋದೀರ್ಯ ತತ್ರಾತ ಪುನಃ ಸಂವೇಶಯೇತ್ ಸ್ವರಂ. ಘಂಟಾನಾದಂ, ಈ ಒಂದು ಘಂಟಾನಾದ ಅಂತಂದರೆ ಹೇಗೆ ಆ ಒಂದು ಗಂಟೆಯ ನಾದದ ಸ್ವರ ಒಂದು ರೀತಿ ಬಹಳ ಕ್ಲಿಯರ್ ಆಗಿ ಆ ಸ್ವರ ಬಹಳ ಕ್ಲಿಯರ್ ಆಗಿ ಹೋಗ್ತಾ ಇರುತ್ತೆ, ಆ ರೀತಿಯಲ್ಲಿ ಓಂಕಾರವನ್ನು ನಾವು ಹೊಮ್ಮಿಸಬೇಕಾಗತ್ತೆ. ಪ್ರಾಣಾಯಾಮದಲ್ಲಿ ಮನಸ್ಸು ಈ ರೀತಿ ಇದೆ ಅಂತ ನಮಗೆ ಖಾತ್ರಿಯಾದ ನಂತರದಲ್ಲಿ ದ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಓಂಕಾರ ನಾದವನ್ನು ನಾವು ಮಾಡಬೇಕಾಗತ್ತೆ. ಓಂಕಾರ ನಾದವನ್ನು ನಾವು ಹೇಗೆ ಹೊರ ಹಾಕಬೇಕು, ನಮ್ಮಿಂದ ಹೇಗೆ ಓಂಕಾರ ಈಚೆ ಬರಬೇಕು ಅಂತಂದರೆ, ಆ ಓಂಕಾರ ಇಟ್ ಮಸ್ಟ್ ಬಿ ಲೈಕ್ ಎ ಘಂಟಾನಾದ. ಘಂಟಾನಾದ ಅಂತ ಹೇಳಿದಾಗ ಹೇಗೆ ಅಲ್ಲಿ ಆ ಒಂದು ಗಂಟೆಯ ನಾದದ ಒಂದು ಸ್ವರ ಬಹಳ ಕ್ಲಿಯರ್ ಆಗಿ ಬಹಳ ನೀಟಾಗಿ ಹೋಗುತ್ತೆ, ಆ ರೀತಿಯಲ್ಲಿ ಓಂಕಾರ ಅಂತ ಹೇಳಿದಾಗ ಕೂಡ ಆ ಓಂಕಾರದ ಸ್ವರ, ಆ ಶಬ್ದ ಅದು ಕೂಡ ಅಷ್ಟೇ ಲಯಬದ್ಧವಾಗಿ ಅದು ಈಚೆ ಬರಬೇಕು. ಈ ಓಂಕಾರವನ್ನು ಯಾವ ರೀತಿಯಲ್ಲಿ ಹೇಳಬೇಕು, ಅದಕ್ಕೆ ಒಂದು ರೀತಿ ಇದೆ, ನೀತಿ ಇದೆ, ಒಂದು ನಿಯಮ ಇದೆ. ಘಂಟಾನಾದ ಅಂತ ಹೇಳಿದಾಗ ಅಲ್ಲಿ ಹೇಗೆ ಆ ಶಬ್ದದ ತರಂಗಗಳು ಬಹಳ ಲಯಬದ್ಧವಾಗಿ ಹೊರಗಡೆ ಬರ್ತವೆ. ಒಮ್ಮೆ ಆ ಒಂದು ಗಂಟೆಯನ್ನು ನಾವು ಹಿಂಗೆ ಬಾರಿಸಿದಾಗ ಆ ಶಬ್ದ, ಆ ಬಾರಿಸಿದ ನಂತರದಲ್ಲಿ ಗಂಟೆಯ ಆ ಶಬ್ದದ ತರಂಗ ಹೇಗೆ ಅನೇಕ ಸಮಯದವರೆಗೆ ಲಯಬದ್ಧವಾಗಿ ಹೊರಗಡೆ ಹೋಗುತ್ತೆ, ಆ ರೀತಿಯಲ್ಲಿ ನಮ್ಮ ಓಂಕಾರದ ಸ್ವರ ಕೂಡ ನಮ್ಮಿಂದ ಹೊರಗಡೆ ಬರಬೇಕು. ಎಕ್ಸಾಕ್ಟ್ಲಿ ಲೈಕ್ ಘಂಟಾನಾದದಂತೆ ನಮ್ಮ ಆ ಒಂದು ಸ್ವರ ಹೊರಬರುವಂತೆ ನಾವು ಓಂಕಾರವನ್ನು ಹೇಳಬೇಕಾಗತ್ತೆ. ಆ ರೀತಿಯಲ್ಲಿ ನಾವು ಆ ಒಂದು ಓಂಕಾರ ನಾದದಲ್ಲಿ ಸ್ಥಿರತೆಯನ್ನು ನಾವು ಕೂಡ ಕಂಡುಕೋಬೇಕಾಗತ್ತೆ. ಅದನ್ನು ಹೇಗೆ ಹೇಳಬೇಕು, ಓಂಕಾರವನ್ನು ಹೇಗೆ ನಾವು ಪಠಿಸಬೇಕು? ಇನ್ ಸಿಂಕ್ ವಿತ್ ದ ಬ್ರೆತ್. ಆ ಬ್ರೀತಿಂಗ್ ಅಂತ ಹೇಳಿದಾಗ ಹೊರ ಹೋಗುವಂಥ ಉಸಿರಿನೊಂದಿಗೆ ಓಂಕಾರ ಕೂಡ ಒಳಗಿನಿಂದ ಹೊರಗಡೆ ಬರಬೇಕು. ಉಸಿರಾಟದ ಕ್ರಮದಲ್ಲಿ ಮೊದಲು ಉಸಿರು ಹೊರಗಡೆಯಿಂದ ಒಳಗಡೆ ಬರುತ್ತೆ. ಒಳಬಂದಂತಹ ಉಸಿರು ಸ್ವಲ್ಪ ಸಮಯದವರೆಗೆ ಒಳಗಡೆನೇ ಇರುತ್ತೆ. ಆ ನಂತರ ಒಳಗಿದ್ದ ಅದೇ ಉಸಿರು ಅದೇ ಸ್ಪೀಡಲ್ಲಿ, ಅದೇ ಗತಿಯಲ್ಲಿ ಹೇಗೆ ಹೊರಗಡೆ ಹೋಗುತ್ತೆ, ಆ ಹೊರಗಡೆ ಹೇಗೆ ಹೋಗ್ತಾ ಇದೆ ಆ ಸಮಯದಲ್ಲಿ ನಮ್ಮಿಂದ ಕೂಡ ಓಂಕಾರ ಹೊರಗಡೆ ಬರಬೇಕು. ಉಸಿರು ಹೊರ ಹೋಗುವಾಗ ನಮ್ಮಿಂದ ಓಂಕಾರ ಕೂಡ ಹೊರ ಹೋಗಬೇಕು. ಅದರ ಜೊತೆಯಲ್ಲಿ ಹೆಂಗೆ ಉಸಿರು ಹೊರಗಡೆ ಹೋಗ್ತಾ ಇದೆ ಅದರ ಜೊತೆಯಲ್ಲಿ ಇನ್ ಸಿಂಕ್ ವಿತ್ ದಟ್ ಔಟ್ ಗೋಯಿಂಗ್ ಬ್ರೆತ್ ವಿ ಶುಡ್ ಚಾಂಟ್ ದಿ ಓಂಕಾರ. ಜಸ್ಟ್ ಲೈಕ್ ಇದು ಓಂಕಾರ ನಾಭಿಯಿಂದ ಪ್ರಾರಂಭ ಆಗ್ತಾ ಇದೆ ಅನ್ನುವಂತಹದ್ದು ನಮ್ಮ ಗಮನಕ್ಕೆ ಬರಬೇಕು. ನಾಭಿಯಿಂದ ಆ ಓಂಕಾರವನ್ನು ಪ್ರಾರಂಭಿಸಿ ನಂತರ ಆ ಮಕಾರ ಬರೋ ಅಷ್ಟೊತ್ತಿಗೆ ಅದು ನಮ್ಮ ಬ್ರಹ್ಮರಂಧ್ರದ ಮೂಲಕ ಹೊರಗಡೆ ಹೋಗಬೇಕು.
ಸಹಸ್ರಾರ ಚಕ್ರ ಅಂತ ನಾವೇನು ಹೇಳ್ತೀವಿ, ಆ ಚಕ್ರದ ಮೂಲಕ ಆ ಒಂದು ಓಂಕಾರದ ನಾದ ಹೊರಗಡೆ ಬರಬೇಕು. ಹೊರಹೋಗ್ತಾ ಇರುವಂತಹ ಉಸಿರು ಹೊರಹೋಗೋದಕ್ಕೆ ಪ್ರಾರಂಭವಾದಾಗ ನಾಭಿಯ ಮೂಲಕ ಓಂಕಾರ ಇಟ್ ಶುಡ್ ಆಲ್ಸೋ ಸ್ಟಾರ್ಟ್ ಚಾಂಟಿಂಗ್. ಉಸಿರು ಹೊರಗೆ ಹೋಗ್ತಾ ಇದೆ, ಆ ರೀತಿಯಲ್ಲಿ ಓಂಕಾರ ಕೂಡ ಹೋಗಬೇಕು. ಒಳಗಿದ್ದಂತಹ ಅಷ್ಟೂ ಉಸಿರು ಹೊರಗಡೆ ಹೋಗಿದೆ ಅನ್ನುವಂತಹ ಸಮಯದಲ್ಲಿ ನಾವು ಪ್ರಾರಂಭಿಸಿದ ಓಂಕಾರ ಇಟ್ ಶುಡ್ ಸಿ ದ ಎಂಡ್. ಸೊ ಹೀಗೆ ಬಹಳ ಲಯಬದ್ಧವಾಗಿ ಈ ಓಂಕಾರವನ್ನು ಮಾಡಬೇಕು. ಹೊರಹೋಗುವಂತಹ ಉಸಿರಿನ ಜೊತೆಗೆ ಮಾತ್ರ ಓಂಕಾರವನ್ನು ಚಾಂಟ್ ಮಾಡೋದಕ್ಕೆ ಸಾಧ್ಯ. ಇಟ್ ಈಸ್ ನಾಟ್ ಪಾಸಿಬಲ್. ಉಸಿರು ಒಳಗಡೆ ಬರ್ತಾ ಇದ್ದಾಗ ಓಂಕಾರವನ್ನು ನಾವು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಇಟ್ ಈಸ್ ಹೈಲಿ ಇಂಪಾಸಿಬಲ್. ಸೊ ನಾವು ಓಂಕಾರವನ್ನು ಯಾವಾಗ ನಾವು ಚಾಂಟ್ ಮಾಡ್ಬೋದು ಅಂತಂದರೆ ನಮ್ಮ ಉಸಿರು ಹೊರಹಾಕುವಾಗ. ಸೊ ಒಳಬರುವ ಉಸಿರಿನೊಂದಿಗೆ ನಾವು ಉಸಿರು ಒಳಗಡೆ ಬರ್ತಾ ಇದೆ, ಓಂಕಾರವನ್ನು ನಾನು ಹೇಳ್ತೀನಿ, ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಓಂಕಾರ ಆ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಉಸಿರು ಹೊರಬಿಡುವಾಗ ಅದರ ಜೊತೆನಲ್ಲಿಯೇ ಸ್ಥಿರವಾದಂತಹ ಸ್ವರದೊಂದಿಗೆ ಓಂಕಾರ ಅನ್ನುವಂತಹದ್ದು ನಾಭಿಯಿಂದ ಪ್ರಾರಂಭವಾಗುವಂತೆ ಫೀಲ್ ಮಾಡಿಕೊಂಡು ಪ್ರಾರಂಭಿಸಿ ಇಟ್ ಶುಡ್ ಟಚ್ ದಿ ಸಹಸ್ರಾರ ಚಕ್ರ ಅಟ್ ದಿ ಎಂಡ್. ಸೊ ಇದು ಇನ್ಫ್ಯಾಕ್ಟ್ ಇಟ್ಸ್ ಎ ಚಾಲೆಂಜ್. ಈ ರೀತಿಯಲ್ಲಿ ನಾಭಿಯಿಂದ ಪ್ರಾರಂಭ ಮಾಡಿ ಹಾಗೆ ಹೋಗ್ತಾ ಇದೆ ಅನ್ನುವಂತಹದ್ದು ನಮಗೆ ನಾವೇ ಒಂದು ಚಾಲೆಂಜ್ನ ತಗೊಂಡು ಮಾಡುವಂತಹದ್ದು. ಸೊ ಹೀಗೆ ನ್ಯಾಚುರಲ್ ಪ್ರೋಸೆಸ್ ಇದು, ಆ ರೀತಿ ಆಗಬೇಕು. ಪ್ರಾರಂಭದಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಿ 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 ಆಮೇಲೆ ಬಹಳ ಸಹಜವಾಗಿ ಉಸಿರು ಹೊರಗಡೆ ಹೋಗ್ತಾ ಇದೆ ಇದ್ದಾಗ ಓಂಕಾರ ಶುಡ್ ಕಮ್. ಪ್ರಾರಂಭದಲ್ಲಿ ವಿ ಶುಡ್ ಅಬ್ಸರ್ವ್, ಉಸಿರು ಈಗ ಹೊರಗಡೆ ಪ್ರಾರಂಭ ಆಗ್ತಾ ಇದೆ ಹೋಗೋದಕ್ಕೆ ಅನ್ನೋದು ನಮಗೆ ಗೊತ್ತಾಗಿ ಆ ಕ್ಷಣದಲ್ಲಿ ಅಲ್ಲಿ ಓಂಕಾರದ ನಾದವನ್ನು ನಾವು ನಾಭಿಯಿಂದ ಪ್ರಾರಂಭ ಮಾಡ್ತೀವಿ. ಇದು ದಿಸ್ ಪ್ರೋಸೆಸ್ ಈಸ್ ಇನ್ ದಿ ಬಿಗಿನಿಂಗ್. ಇದು ಕ್ರಮೇಣ ಅಭ್ಯಾಸವಾದ ನಂತರದಲ್ಲಿ ಬಹಳ ಸಹಜವಾಗಿ ಈ ಒಂದು ಪ್ರೋಸೆಸ್ ನಮ್ಮಲ್ಲಿ ನಡಿಬೇಕು. ಸೊ ನಾಭಿಯಿಂದ ಪ್ರಾರಂಭವಾದಂತಹ ಓಂಕಾರ ಹೊರಹೋಗುವ ಉಸಿರು ಪೂರ್ಣಗೊಳ್ಳುವವರೆಗೆ ಓಂಕಾರದ ಆ ಒಂದು ನಾದ ಅಥವಾ ಸ್ವರ ಅನ್ನುವಂತಹದ್ದು ಇರುವಂತೆ ನಾವು ಅದನ್ನು ಪಠಿಸಬೇಕು, ಹೇಳಬೇಕಾಗುತ್ತೆ. ಇದರಿಂದ ಏನು ಪ್ರಯೋಜನ? ಯಾಕೆಂತಂದರೆ ಈಗಾಗಲೇ ಪ್ರಾಣಾಯಾಮ ಅಂತ ಹೇಳಿ ಮನಸ್ಸಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಏನು, ಯು ಹ್ಯಾವ್ ಟು ಅಬ್ಸರ್ವ್ ದಿ ಉಸಿರಾಟದ ಕ್ರಮ. ಸೊ ಅಲ್ಲಿ ಮನಸ್ಸಿಗೆ ನಾವು ಹೇಳಿದ್ದೀವಿ ಅಂತಂದ್ರೂ ಕೂಡ ಇಟ್ ಈಸ್ ವಿ ಆರ್ ವಾಚಿಂಗ್ ದಿ ಬ್ರೀತ್. ಮನಸ್ಸಿನೊಂದಿಗೆ ಏಕಾಗ್ರತೆಯನ್ನು ಸಾಧಿಸಿದಾಗ ಮನಸ್ಸು ವಾಚ್ ಮಾಡ್ತಾ ಇದೆ ಅಂತಂದರೆ ಈ ಒಂದು ಕ್ರಮವನ್ನು ನಾನೇ ವಾಚ್ ಮಾಡ್ತಾ ಇದ್ದೀನಿ ಅಂತಲೇ ಅರ್ಥ. ಅಲ್ಲಿ ದೋ ಐ ಆಮ್ ನಾಟ್ ದಿ ಮೈಂಡ್, ಬಟ್ ಆ ಒಂದು ತಾದಾತ್ಮ ಭಾವ ಅನ್ನುವಂತಹದ್ದು ಆ ಮನಸ್ಸಿನೊಂದಿಗೆ ಏರ್ಪಟ್ಟು ಮನಸ್ಸು ಇದನ್ನು ವಾಚ್ ಮಾಡ್ತಾ ಇದೆ ಅಂತಂದರೆ ಇದು ನನಗೂ ಕೂಡ ಗೊತ್ತಾಗ್ತಾ ಇದೆ. ಐ ಆಮ್ ಆಲ್ಸೋ ವಾಚಿಂಗ್. ಸೊ ವಿ ಹ್ಯಾವ್ ಟು ಅಬ್ಸರ್ವ್ ದಿಸ್ ಉಸಿರಾಟದ ಕ್ರಮ. ಜೊತೆಗೆ ದ ನೆಕ್ಸ್ಟ್ ಆಕ್ಟಿವಿಟಿ ಏನು? ಉಸಿರು ಕೊನೆಗೊಳ್ಳುವವರೆಗೆ ಈ ಓಂಕಾರವನ್ನು ಕೂಡ ನಾವು ಹೇಳ್ತಾ ಇದ್ದೀವಿ ಅನ್ನುವಂತಹದ್ದು ಕೂಡ ನಮಗೆ ಗೊತ್ತಾಗೋದು. ಮೈಂಡ್ ಇವನ್ನೆಲ್ಲ ವಾಚ್ ಮಾಡ್ತಾ ಇದೆ ಅಂತ ನಾವು ಹೇಳ್ತೀವಿ, ಬಟ್ ನಾವು ಮನಸ್ಸು ವಾಚ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗಿ ನಾವು ಕೂಡ ಈ ಒಂದು ಪ್ರೋಸೆಸ್ಸಲ್ಲಿ ಇದನ್ನು ವಾಚ್ ಮಾಡ್ತಾ ಇದ್ದೀನಿ ಅನ್ನುವಂತಹದ್ದು ಕೂಡ ನಮಗೆ ಗೊತ್ತಾಗಬೇಕು. ಹೀಗೆ ಮಾಡಿದಾಗ ಒಂದು ವೇಳೆ ಅಲ್ಲಲ್ಲಿ ಮಧ್ಯೆ ಏನಾದರೂ ಈ ಒಂದು ಮನಸ್ಸು ಅಂತ ಹೇಳಿದಾಗ ಇಟ್ ಈಸ್ ಆಲ್ವೇಸ್ ಪಾಸಿಬಲ್, ಎನಿ ಟೈಮ್ ಈ ಒಂದು ಆಲೋಚನೆಗಳು ಅಥವಾ ಥಾಟ್ಸ್ ಅನ್ನುವಂತಹದ್ದು ನುಸುಳಿಕೊಂಡು ಒಳಗಡೆ ಬರುವಂತಹದ್ದು ಇಟ್ಸ್ ಪಾಸಿಬಲ್. ಸೊ ಹೀಗೆ ನಾವು ಇದನ್ನೆಲ್ಲ ನಾವು ವಾಚ್ ಮಾಡ್ತಾ ಇದ್ದಾಗ ಅಲ್ಲಿ ಏನಾದರೂ ಯಾವುದಾದ್ರೂ ಒಂದು ಥಾಟ್ ಅನ್ನುವಂತಹದ್ದು ಉಳ್ಕೊಂಡ್ಬಿಟ್ಟು
ಅದನ್ನು ನಾವು ಅಬ್ಸರ್ವ್ ಮಾಡದೇ ಹೋದಾಗ ಆಗುವಂತಹ ಪರಿಣಾಮ ಏನು ಅಂತಂದರೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇಟ್ ಕ್ಯಾನ್ ಮಲ್ಟಿಪ್ಲೈ. ಇದ್ದಂತಹ ಒಂದೇ ಒಂದು ಆಲೋಚನೆ ಅನೇಕಗಳಾಗಿ ಬದಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅದರಿಂದ ವಿ ಶುಡ್ ಆಲ್ಸೋ ಅಬ್ಸರ್ವ್. ಅಲ್ಲಿಗೇನಾಯಿತು, ನಮ್ಮ ಅಬ್ಸರ್ವೇಷನ್ನು ಪ್ರಾರಂಭದಲ್ಲಿ ವಿ ಹ್ಯಾವ್ ಟು ಅಬ್ಸರ್ವ್ ದಿ ಪ್ಯಾಟರ್ನ್ ಆಫ್ ದಿ ಉಸಿರಾಟ. ದ ನೆಕ್ಸ್ಟ್ ಅಲಾಂಗ್ ವಿತ್ ಹೊರಹೋಗುವಂತಹ ಉಸಿರಿನ ಜೊತೆಗೆ ನಾಭಿಯಿಂದ ಓಂಕಾರ ಪ್ರಾರಂಭ ಆಗಿದೆ ಎನ್ನುವಂತಹದ್ದು ಕೂಡ ನಮ್ಮ ಗಮನಕ್ಕೆ ಬಂತು. ಇದರ ಜೊತೆಗೆ ದ ನೆಕ್ಸ್ಟ್ ಲೆವೆಲ್ ಆಫ್ ಅವರ್ ಅಬ್ಸರ್ವೇಷನ್ ಏನು ಅಂತಂದರೆ, ಏನಾದರೂ ಬೈ ಚಾನ್ಸ್, ಬೈ ಎನಿ ಚಾನ್ಸ್ ಯಾವುದಾದ್ರೂ ಒಂದು ಆಲೋಚನೆ ಎನ್ನುವಂತಹದ್ದು ಏನಾದರೂ ಈ ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟಿದೆಯಾ, ಇದ್ದರೆ ಅದನ್ನು ಹೊರಗಡೆ ಹಾಕ್ಬಿಡೋಣ. ಯಾಕೆ ಅಂತಂದರೆ ಅಲ್ಲಿ ಏನಾದರೂ ನಾವು ಡಿಲೇ ಮಾಡಿದ್ರೆ ಇದ್ದ ಒಂದು ಆಲೋಚನೆ ಕೆಲವೇ ಕ್ಷಣಗಳಲ್ಲಿ ಅನೇಕಗಳಾಗಿ ಅದು ಮಲ್ಟಿಪ್ಲೈ ಆಗುವಂತಹ ಸಾಧ್ಯತೆಗಳು ಇದೆ. ಹಾಗೆ ಆಗುವ ಮುಂಚೆ ದ ಎಂಟೈರ್ ಥಾಟ್ಸ್ ಆ್ಯಂಡ್ ಇಟ್ಸ್ ಶ್ಯಾಡೋ ಆಲ್ಸೋ, ಅಲ್ಲಿ ಅದರ ಛಾಯೆ ಕೂಡ ಇರಬಾರ್ದು. ಆ ರೀತಿಯಲ್ಲಿ ಇಟ್ ಶುಡ್ ಗೆಟ್ ಡೆಸ್ಟ್ರಾಯ್ಡ್. ದಟ್ ಈಸ್ ಆಲ್ಸೋ ಅನದರ್ ಟಾಸ್ಕ್, ದಟ್ ಈಸ್ ಆಲ್ಸೋ ಅನದರ್ ನಮ್ಮ ಕೆಲಸ. ಹೀಗೆ ಹೊಸ ಯೋಚನೆಗಳು ಮನಸ್ಸಿನಲ್ಲಿ ಹುಟ್ಟದಂತೆ ಮತ್ತು ಉಳಿದಿದ್ದಂತಹ ಆ ಯೋಚನೆಗಳು ಕೂಡ ನಾಶವಾಗುವಂತೆ ಈ ಒಂದು ಪ್ರೋಸೆಸ್ನಲ್ಲಿ ಮನಸ್ಸಿಗೆ ಶಿಕ್ಷಣವನ್ನು ಕೊಡಬೇಕು. ಆ್ಯಂಡ್ ಮನಸ್ಸು ಹೇಗೆ ಅದನ್ನೆಲ್ಲ ವಾಚ್ ಮಾಡ್ತದೆ, ನಾವು ಕೂಡ ಅಷ್ಟೇ ಕಾನ್ಷಿಯಸ್ ಆಗಿ ಇವೆಲ್ಲವನ್ನು ನಾವು ಕೂಡ ಗಮನಿಸ್ತಾ ಬಿಡಬೇಕಾಗತ್ತೆ. ಸೊ ಯಾವ ಆಲೋಚನೆಗಳನ್ನು ಒಳಗಡೆ ಬಿಟ್ಕೋಬಾರದು ಅನ್ನುವಷ್ಟರ ಮಟ್ಟಿಗೆ ನಾವು ರೆಡಿ ಆದಾಗ there is one thought can be allowed in the mind. ಇದ್ದ ಆಲೋಚನೆಯನ್ನು ನಾಶ ಮಾಡಿದ್ಮೇಲೆ ಒಳಗಡೆ ಇನ್ಯಾವುದು ಇಲ್ಲ ಅಂತ ಗೊತ್ತಾದಾಗ we can entertain one thought in the mind. What is that thought? That must be ಓಂಕಾರ ಥಾಟ್. ದಟ್ಸ್ ಆಲ್. ಓಂಕಾರವೇ ನಮ್ಮ ಥಾಟ್ ಆಗಿರುವಂತೆ ನಾವು ನಮ್ಮನ್ನು ಸಿದ್ಧಗೊಳಿಸ್ಕೋಬೇಕಾಗತ್ತೆ. ಓಂಕಾರದ ಆ ಒಂದು ಆಲೋಚನೆಯನ್ನು ಬಿಟ್ಟು ಉಳಿದ ಬೇರೆ ಯಾವ ಥಾಟ್ಸ್ಗಳು ಕೂಡ ಅಲ್ಲಿ ಹುಟ್ಟಬಾರ್ದು, ಅಲ್ಲಿ ಇರಬಾರ್ದು. ದಿಸ್ ಈಸ್ ದಿ ಎಕ್ಸಾಕ್ಟ್ ಎಕ್ಸ್ಪೆಕ್ಟೇಷನ್ ಆಫ್ ದಿ ಶಾಸ್ತ್ರಾಸ್. ಹೀಗೆ ವಿ ಹ್ಯಾವ್ ಟು ಕ್ಲೀನ್ ಅವರ್ ಮೈಂಡ್. ಇಲ್ಲಿ ಮನಸ್ಸಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ವಿ ಆರ್ ವಾಚಿಂಗ್ ಆಲ್ ದೀಸ್ ಥಿಂಗ್ಸ್, ವಿ ಆರ್ ಗಿವಿಂಗ್ ಸೋ ಮೆನಿ ಇನ್ಸ್ಟ್ರಕ್ಷನ್ಸ್. ಈ ಒಂದು ಪ್ರೋಸೆಸ್ಸಲ್ಲಿ ಅನೇಕ ಬದಲಾವಣೆಗಳೆಲ್ಲ ನಾವು ನೋಡ್ತಾ ಇದ್ದೀವಿ. ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಹುಟ್ಟುತ್ತಾ ಇಲ್ಲ. ಇದೆಲ್ಲ ಏನು ಅಂತಂದರೆ ಬೈ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ವಿ ಆರ್ ಕ್ಲೀನಿಂಗ್ ಅವರ್ ಮೈಂಡ್. ವಿ ಹ್ಯಾವ್ ಟು ಕ್ಲೀನ್ ದ ಮೈಂಡ್ ಲೈಕ್ ದಿಸ್. ಈ ಒಂದು ಅಭ್ಯಾಸದಲ್ಲಿ ಕ್ರಮೇಣ ಪ್ರಾಣವಾಯು ಅನ್ನುವಂತಹದ್ದು ನಮ್ಮ ವಶವಾಗುತ್ತೆ. ಪ್ರಾಣವಾಯು ಅಂತಂದು ದ ವೈಟಲ್ ಎನರ್ಜಿ ಅಂತ ಹೇಳ್ತೀವಿ. ಆ ವೈಟಲ್ ಎನರ್ಜಿ ಅನ್ನುವಂತಹದ್ದು ನಮ್ಮ ಹಿಡಿತಕ್ಕೆ ಸಿಗತ್ತೆ. ಈ ರೀತಿ ಆಗಬೇಕು ಅಂತಂದರೆ ಹೌ ಟು ಪ್ರಾಕ್ಟೀಸ್. ಪ್ರಾಣಾಯಾಮ, ಮೆಡಿಟೇಷನ್ನು, ಧ್ಯಾನ ಅನ್ನುವಂತಹದ್ದು ಅಷ್ಟು ಸುಲಭವಲ್ಲ ಅಂತ ಗೊತ್ತಾದ ಮೇಲೆ ಈ ರೀತಿಯಲ್ಲಿ ಅನೇಕಗಳನ್ನು ಜಯಿಸಿ ದ ವೈಟಲ್ ಎನರ್ಜಿ ಅದು ಕೂಡ ನಮ್ಮ ವಶದಲ್ಲಿ ಇರಬೇಕು ಅನ್ನೋವಂತಹದ್ದನ್ನು ಸಾಧಿಸಬೇಕು ಅಂತಂದರೆ ನಮ್ಮ ಅಭ್ಯಾಸ ಯಾವ ರೀತಿ ಇರಬೇಕು, ನಮ್ಮ ಪ್ರಾಕ್ಟೀಸ್ ಹೇಗಿರಬೇಕು. ಸೊ ಹೌ ಟು ಪ್ರಾಕ್ಟೀಸ್ ದಿಸ್ ಅನ್ನೋದಕ್ಕೆ ಅಗೈನ್ ಪರಮಾತ್ಮ ಸೇಸ್, ಒಂದು ದಿನಕ್ಕೆ 3 ಬಾರಿ ಅಭ್ಯಾಸವನ್ನು ಮಾಡಬೇಕು. ಒಂದು ದಿನಕ್ಕೆ 3 ಬಾರಿ ಈ ರೀತಿಯ ಅಭ್ಯಾಸವನ್ನು ಮಾಡಬೇಕು. ಹೇಗೆ? ಧ್ಯಾನ ಆ್ಯಂಡ್ ಪ್ರಾಣಾಯಾಮ ಅಂತ ಹೇಳಿ ಅದಕ್ಕಾಗಿ ಕುಳಿತಾಗ ಅಟ್ಲೀಸ್ಟ್ ಬಿಫೋರ್ ದಟ್ ಮಿನಿಮಮ್ 10 ಟೈಮ್ಸ್ ಆದ್ರೂ ಈ ಒಂದು ಓಂಕಾರವನ್ನು ಆ ಉಸಿರಿನೊಂದಿಗೆ ಹೇಳುವಂತಹದ್ದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಸೊ ಮಿನಿಮಮ್ 10 ಟೈಮ್ಸ್ ಅಂತಂದರೆ ಒಂದು ದಿನಕ್ಕೆ 3 ಟೈಮ್ಸ್ ಅಂತಂದರೆ ಅಟ್ಲೀಸ್ಟ್ ಒಂದು ದಿನಕ್ಕೆ 30 ಟೈಮ್ಸ್ ಆದರೂ ಮಾಡಬೇಕು ಅಂತ ಹೇಳಿ
ಸಾಕ್ಷಾತ್ ಭಗವಂತನೇ ಈ ಒಂದು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಇದ್ದಾನೆ, ಉಪದೇಶವನ್ನು ಕೊಡ್ತಾ ಇದ್ದಾನೆ ಉದ್ಧಮನ ಮೂಲಕ. ಪ್ರತಿದಿನ 3 ಬಾರಿ ಅಂತಂದರೆ, ಒಂದು ಸೂರ್ಯೋದಯಕ್ಕೆ ಮುಂಚೆ, ಮತ್ತು ಮಧ್ಯಾಹ್ನದಲ್ಲಿ 1 ಬಾರಿ, ಹಾಗೂ ಸೂರ್ಯ ಮುಳುಗುವುದಕ್ಕೆ ಮುಂಚೆ ಮತ್ತೊಂದು ಬಾರಿ. ಹೀಗೆ ಇದನ್ನು ತ್ರಿಸಂಧ್ಯಾ ಸಮಯ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಈ ರೀತಿ ಒಂದು ದಿನಕ್ಕೆ 3 ಬಾರಿ ಪ್ರಾಕ್ಟೀಸ್ ಮಾಡಬೇಕು. ಆಗ ಇಟ್ ಈಸ್ ಪಾಸಿಬಲ್ ಫಾರ್ ಯು, ಆ ಒಂದು ವೈಟಲ್ ಎನರ್ಜಿಯನ್ನು ನೀನು ವಶಪಡಿಸ್ಕೋಬಹುದು. ಆ್ಯಂಡ್ ಹಿ ಕಂಟಿನ್ಯೂಸ್ ಧ್ಯಾನವನ್ನು ಹೇಗೆ ಮಾಡಬೇಕು. ಸೊ ಹಿ ಸೇಸ್, ಹೃತ್ ಪುಂಡರೀಕಂ ಅಂತಸ್ಥಂ ಊರ್ಧ್ವನಾಲಂ ಅಧೋಮುಖ ಧ್ಯಾತ್ವೋರ್ಧಕ ಮುಖ ಮುನ್ನಿದ್ರಮಷ್ಟಪತ್ರಂ ಸಕರ್ಣಿಕಂ. ಹೃದಯದ ಭಾಗವನ್ನು ಕುರಿತು ಚಿಂತನೆಯನ್ನು ಮಾಡಬೇಕು. ಭಗವಂತ ಹೇಳ್ತಾ ಇದ್ದಾನೆ, ಇಟ್ ಇಸ್ ಆಲ್ ಓವರ್ ನೌ. ನೀನು ಧ್ಯಾನಕ್ಕಿಂತ ಕೂತಿದೆಯಾ, ಪ್ರಾಣಾಯಾಮವನ್ನು ಮಾಡ್ತಾ ಇದೆಯಾ, ಮನಸ್ಸನ್ನ ಕ್ಲೀನ್ ಮಾಡ್ಕೋತಾ ಇದೆಯಾ, ಓಂಕಾರವನ್ನು ಹೇಳಿ ಆಗಿದೆ. ನೌ ಯು ಆರ್ ಫಿಟ್, ಯು ಆರ್ ರೆಡಿ. ಚಿಂತನೆಯನ್ನು ಮಾಡುವಂತಹ ಸಮಯ ಬಂದಿದೆ. ಈಗ ಧ್ಯಾನವನ್ನು ನೀನು ಮಾಡಬಹುದು, ಪ್ರಾರಂಭ ಮಾಡಬಹುದು. ಬಟ್ ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ಚಿಂತನೆಯನ್ನು ಇಟ್ಕೊಂಡು ಮಾಡಬೇಕು. ಭಗವಂತ ಸೇಸ್, ಹೃತ್ ಪುಂಡರೀಕಂ ಅಂತಸ್ಥಂ, ಹೃದಯದ ಭಾಗವನ್ನು ಕುರಿತು ನೀನು ಚಿಂತನೆಯನ್ನು ಪ್ರಾರಂಭ ಮಾಡಬೇಕು. ಪ್ರಾರಂಭದಲ್ಲಿ ನೀನು ನಿನ್ನ ಹೃದಯದ ಭಾಗವನ್ನು ಕುರಿತು ಚಿಂತನೆಯನ್ನು ಮಾಡು. ಹೃದಯದ ಭಾಗ ಅಂತಂದರೆ ಇಟ್ ಈಸ್ ನಾಟ್ ದಿ ಬಯಾಲಜಿಕಲ್ ಪಾರ್ಟ್ ಆಫ್ ದಿ ಹಾರ್ಟ್. ದೇಹದ ಒಂದು ಭಾಗ ಅಲ್ಲ ಇದು. ವಿ ಶುಡ್ ಥಿಂಕ್ ಆಫ್ ದಿ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಸೋಲಾರ್ ಪ್ಲೆಕ್ಸಿಸ್ ಚಕ್ರ ಅಂತಂದರೆ ಅದನ್ನು ಅನಾಹತ ಚಕ್ರ ಅಂತ ನಮ್ಮ ಯೋಗಶಾಸ್ತ್ರ ಕರೆಯುತ್ತೆ. ಈ ಒಂದು ಭಾಗದಲ್ಲಿ ನಿನ್ನ ಗಮನ ಇರೋ ಹಾಗೆ ನೀನು ಅದನ್ನು ಕುರಿತು ಚಿಂತನೆಯನ್ನು ಮಾಡು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಸೊ ಇದನ್ನು ಹೇಳಿರುವಂತಹದ್ದೇನು, ಹೃತ್ ಪುಂಡರೀಕಂ, ಹೃದಯದ ಭಾಗವನ್ನು ಕುರಿತು ಚಿಂತನೆಯನ್ನು ಮಾಡು ಅಂತ ಹೇಳಿದಾಗ, ಆ್ಯಂಡ್ ದಟ್ ಹೃದಯ ಈಸ್ ನಾಟ್ ಅಟ್ ಆಲ್ ಎ ಪಾರ್ಟ್ ಆಫ್ ಯುವರ್ ಬಾಡಿ ಅಂತಂದಾಗ, ಸೊ ಎಲ್ಲಿರಬೇಕು ನಮ್ಮ ಗಮನ ಅಂತಂದರೆ ಇಟ್ ಈಸ್ ಸೋಲಾರ್ ಪ್ಲೆಕ್ಸಸ್ ಅಥವಾ ಅನಾಹತ ಚಕ್ರ. ಈ ಅನಾಹತ ಚಕ್ರ ಅನ್ನುವಂತಹದ್ದು, ಹೃದಯ ಅನ್ನುವಂತಹದ್ದು ದೇಹದ ಒಂದು ಭಾಗವಾಗಿ ನೀನು ಅದನ್ನು ಪರಿಗಣಿಸಿ ಆ ರೀತಿ ಅದನ್ನು ಚಿಂತನೆ ಮಾಡಬೇಡ ಅಂದ ಮೇಲೆ, ದಿಸ್ ಅನಾಹತ ಚಕ್ರ ಅನ್ನುವಂತಹದ್ದು ವೇರ್ ಈಸ್ ಇಟ್, ಇದು ಎಲ್ಲಿದೆ, ಈ ಒಂದು ಕ್ವಶನ್ ಬರುತ್ತೆ. ದಿಸ್ ಅನಾಹತ ಚಕ್ರ, ಇಟ್ ಈಸ್ ಎಕ್ಸಾಕ್ಟ್ಲಿ ಇನ್ ಬಿಟ್ವೀನ್ ದಿ ರಿಬ್ ಕೇಜಸ್. ನಾವು ಪಕ್ಕೆಲುಬುಗಳು ಅಂತ ಹೇಳ್ತೀವಿ. ಈ ಪಕ್ಕೆಲುಬುಗಳು ಅಂತ ಏನು ಕರಿತೀವಿ, ಅವುಗಳ ಮಧ್ಯದಲ್ಲಿ ಇರುವಂತಹ ಭಾಗವನ್ನು ಅನಾಹತ ಚಕ್ರ. ಸೊ ಹೃತ್ ಅಂತಂದರೆ ದ ಅನದರ್ ಮೀನಿಂಗ್ ದ ವೆರಿ ಸೋರ್ಸ್. ದ ವೆರಿ ಸೋರ್ಸ್ ಆಫ್ ವಾಟ್? ಯಾವ ಒಂದು ವೆರಿ ಸೋರ್ಸ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಈ ನಾನು ಅನ್ನುವ ಒಂದು ಪ್ರಜ್ಞೆ ಪ್ರಾರಂಭ ಆಗತ್ತೆ. ನನ್ನಲ್ಲಿ ಈ ಐ ಥಾಟ್ ಅನ್ನುವಂತಹದ್ದು, ಐ ಕಾನ್ಷಿಯಸ್ನೆಸ್ ಅನ್ನುವಂತಹದ್ದು ಎಲ್ಲಿ ಪ್ರಾರಂಭವಾಗುತ್ತೆ, ದಟ್ ಈಸ್ ಕಾಲ್ಡ್ ದಿ ಸೋರ್ಸ್. ದಟ್ ಪೋರ್ಷನ್ ಈಸ್ ಕಾಲ್ಡ್ ದಿ ಹೃದ್ಭಾಗ, ದಟ್ ಈಸ್ ಕಾಲ್ಡ್ ದಿ ಹೃದಯ. ದಟ್ ಈಸ್ ಯೋಗಶಾಸ್ತ್ರದಲ್ಲಿ ಅದನ್ನು ಅನಾಹತ ಚಕ್ರ ಅಂತ ಕರೀತಾರೆ. ದಿಸ್ ಅನಾಹತ ಚಕ್ರ ಈಸ್ ಲೊಕೇಟೆಡ್ ಇನ್ ಬಿಟ್ವೀನ್ ದಿ ರಿಬ್ ಕೇಜಸ್. ಸೊ ಆ ಭಾಗವನ್ನು ಕುರಿತು ನೀನು ಚಿಂತನೆಯನ್ನು ಪ್ರಾರಂಭ ಮಾಡು. ಹೇಗೆ ಮಾಡಬೇಕು? ಈ ಹೃದಯ ಅನ್ನುವಂತಹದ್ದು ಎನಿವೇ ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ದಿ ಬಾಡಿ ಅಂತ ಅಂದ ಮೇಲೆ, ಅದು ಅನಾಹತ ಚಕ್ರದ ಬಳಿ ಇದೆ ಅಂತ ತಿಳಿಸಿಕೊಟ್ಟ ಮೇಲೆ, ಆ ಹೃದಯ ಅನ್ನುವಂತಹದ್ದು ಒಂದು ಸುಂದರವಾದ ಕಮಲದ ಹೂವಿನಂತೆ ಇದೆ ಅನ್ನುವಂತೆ ಭಾವಿಸಿ ಆ ಕಲ್ಪನೆಯಲ್ಲಿ ಹೃದ್ಭಾಗವನ್ನು ಚಿಂತನೆಯನ್ನು ಮಾಡಬೇಕು. ಮತ್ತು ಈ ಹೃದಯ ಅನ್ನುವಂತಹದ್ದು ಹೀಗೆ ಒಂದು ಸುಂದರವಾದ ಕಮಲದ ಹೂವಿನಂತೆ ಇದೆ ಮತ್ತು ಇಟ್ ಈಸ್ ಲೊಕೇಟೆಡ್ ಇನ್ ಬಿಟ್ವೀನ್ ದಿ ರಿಬ್ ಕೇಜಸ್ ಅಂತ ಹೇಳಿದಾಗ, ಆ ಹೂವಿಗೆ, ಕಮಲದ ಹೂವಿಗೆ ಒಟ್ಟು
8 ದಳಗಳಿದೆ ಅನ್ನುವಂತೆ ಚಿಂತನೆಯನ್ನು ಮಾಡಬೇಕು. ಅಷ್ಟಪತ್ರಂ. ಮತ್ತು ಅದರ ಬಣ್ಣ ಕೂಡ ಫ್ರೆಶ್ ಪಿಂಕ್ ಕಲರ್. ಯಾಕೆಂದರೆ ಎನಿವೆ ಕಲ್ಪನೆ ಮಾಡ್ಕೋತಾ ಇದ್ದೀವಿ ಅಂತ ಅಂದಮೇಲೆ ಈ ರೀತಿಯೇ ಕಲ್ಪನೆ ಮಾಡ್ಕೋಬೇಕು. ಅದು ಒಂದು ಸುಂದರವಾದ ಕಮಲದ ಹೂವು, ಅದಕ್ಕೆ 8 ದಳಗಳಿದೆ ಮತ್ತು ಎಂಟೈರ್ ದಿಸ್ ಫ್ಲವರ್, ಆ 8 ದಳಗಳಿಂದ ಕೂಡಿರುವಂತಹ ಈ ಒಂದು ಕಮಲದ ಹೂವಿನಂತೆ ಇರುವಂತಹ ಈ ಒಂದು ಹೃದ್ಭಾಗ ಈಸ್ ಇನ್ ಫ್ರೆಶ್ ಪಿಂಕ್ ಕಲರ್. ಮತ್ತು ಈ ಒಂದು ಕಮಲದ ಹೂವಿನ ಒಳಗೆ ಹೊರಭಾಗದಲ್ಲಿ ಇಟ್ ಈಸ್ ವಿತ್ ಅಷ್ಟದಳ, 8 ದಳಗಳಿದೆ. ಮತ್ತು ಹೂವಿನ ಒಳಭಾಗದಲ್ಲಿ ಒಂದು ಸಣ್ಣ ಹಳದಿ ಬಣ್ಣದ ಪೀಠವಿದೆ. ಹೂವಿನ ಒಳಗಡೆ, ಕಮಲದ ಹೂವಿನ ಒಳಗಡೆ ಒಂದು ಹಳದಿ ಬಣ್ಣದ ಪೀಠವಿದೆ ಹೀಗೆ ಭಾವಿಸಿ, ಆ ಪೀಠ ಬಿಲಾಂಗ್ಸ್ ಟು ದಿ ಲಾರ್ಡ್. ಭಗವಂತ ಆ ಪೀಠದ ಮೇಲೆ ಇದ್ದಾನೆ. ಈ ರೀತಿಯಲ್ಲಿ ನಾವು ಕಲ್ಪಿಸ್ಕೋಬೇಕು. ಪರಮಾತ್ಮನನ್ನ ಕುರಿತು ಧ್ಯಾನ ಮಾಡ್ತಾ ಇರುವಂತಹದ್ದು ಈ ರೀತಿಯಲ್ಲೇ ಧ್ಯಾನವನ್ನು ಮಾಡಬೇಕು. ಸೊ ಮೆಡಿಟೇಷನ್ ಅಂತ ಹೇಳಿ, ಧ್ಯಾನ ಅಂತ ಹೇಳಿ, ಧ್ಯಾನಕ್ಕೆ ಕುಳಿತು ಈ ರೀತಿ ಚಿಂತನೆಯನ್ನು ಮಾಡಿ ಭಗವಂತನನ್ನು ಕುರಿತು ಧ್ಯಾನವನ್ನು ಮಾಡಬೇಕು. ಹೀಗೆ ಮಾಡಿದಾಗ ಇಟ್ ವಿಲ್ ಬಿ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಭಗವಂತನನ್ನು ನಾನು ನೋಡ್ತಾ ಇದ್ದೀನಿ, ಹಳದಿ ಬಣ್ಣದ ಪೀಠದ ಮೇಲೆ ಇದ್ದಾನೆ. ಆ ಹಳದಿ ಬಣ್ಣದ ಪೀಠ ತಾವರೆ ಹೂವಿನ ಒಳಗಡೆ ಇದೆ. ಆ ತಾವರೆ ಹೂವಿಗೆ 8 ದಳಗಳಿದೆ. ಅದು ಫ್ರೆಶ್ ಪಿಂಕ್ ಕಲರ್ ಇದೆ. ಇಲ್ಲಿ ಒಳಗಡೆ ಪರಮಾತ್ಮ ಆ ಪೀಠದ ಮೇಲೆ ಇದ್ದಾನೆ ಅಂತ ಹೇಳಿ ಭಗವಂತನನ್ನು ನಾನು ನೋಡ್ತಾ ಇದ್ದೀನಿ. ಈ ಒಂದು ಚಿಂತನೆಯಲ್ಲಿ ಭಗವಂತನನ್ನು ಕುರಿತು ಧ್ಯಾನವನ್ನು ಮಾಡಬೇಕು. ಭಗವಂತನನ್ನ ನಾನು ಈ ರೀತಿ ನೋಡ್ತಾ ಇದ್ದೀನಿ ಅನ್ನುವುದಕ್ಕಿಂತ ಮುಖ್ಯವಾಗಿ ಇಟ್ ಈಸ್ ದಿ ಸಾನ್ನಿಧ್ಯ ಆಫ್ ದಿ ಭಗವಂತ. It is the Sanidhya of the Bhagavanta that there is a yellow pita. This yellow pita and the flower and 8 dala ಮತ್ತು ಈ ಪಿಂಕ್ ಕಲರ್, ಇವೆಲ್ಲವೂ ಇಟ್ ಈಸ್ ಆಲ್ ಬಿಕಾಸ್ ಪರಮಾತ್ಮ ಈಸ್ ಹಿಯರ್, ಸೊ ಇಟ್ಸ್ ಆಲ್ ಹಿಯರ್. ಸೊ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಇವೆಲ್ಲ ಇದೆ. ಇವೆಲ್ಲವನ್ನ ನಾನು ಕೂಡ ಪರಮಾತ್ಮನ ಸಾನ್ನಿಧ್ಯದಲ್ಲೇ ಇದ್ದು ಇವೆಲ್ಲವನ್ನು ನಾನು ಅನುಭವಿಸ್ತಾ ಇದ್ದೀನಿ. ಸೊ ಇಟ್ ಈಸ್ ನಾಟ್ ದಟ್ ಐ ಆಮ್ ಸೀಯಿಂಗ್ ದಿ ಗಾಡ್, ಇಟ್ ಈಸ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ದಿ ಗಾಡ್ ಐ ಆಮ್ ಹಿಯರ್. ಈ ರೀತಿ ಚಿಂತನೆಯನ್ನು ಮಾಡಬೇಕು. ಸೊ ಅದರಿಂದ ಭಗವಂತನನ್ನು ನಾನು ನೋಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಅವನ ಪ್ರೆಸೆನ್ಸ್ನಲ್ಲಿ ನಾನು ಇಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡ್ತಾ ಇದ್ದೀನಿ. ಈ ಒಂದು ಭಾವ ಪ್ರದರ್ಶನವಾಗಬೇಕು ನಮ್ಮಿಂದ. ಬಟ್ ವಾಟ್ ಈಸ್ ದ ಡಿಫ್ರೆನ್ಸ್? ನಾನು ಭಗವಂತನನ್ನು ನೋಡ್ತಾ ಇದ್ದೀನಿ ಅಥವಾ ಭಗವಂತ ನನ್ನ ನೋಡ್ತಾ ಇದ್ದಾನೆ, ಅವನ ಪ್ರೆಸೆನ್ಸ್ನಿಂದ ನಾನು ಇಲ್ಲಿ ಕೂತಿದ್ದೀನಿ ಅನ್ನೋದಕ್ಕೆ ಇರುವಂತಹ ಮುಖ್ಯವಾದ ವ್ಯತ್ಯಾಸವಾದರೂ ಏನು? ವಾಟ್ ಈಸ್ ದ ಡಿಫ್ರೆನ್ಸ್? ವೈ ವಿ ಹ್ಯಾವ್ ಟು ಸೇ ಇಟ್ ಈಸ್ ಹಿಸ್ ಪ್ರೆಸೆನ್ಸ್ ಐ ಆಮ್ ಹಿಯರ್? ಬಿಕಾಸ್ ಯಾವಾಗ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪರಮಾತ್ಮನನ್ನು ಕುರಿತು ನಾನು ಚಿಂತನೆಯನ್ನು ಮಾಡ್ತಾ ಇದ್ದೀನಿ ಅಥವಾ ಧ್ಯಾನವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ದಿ ಐ ಥಾಟ್, ನಾನು ಅನ್ನುವಂತಹದ್ದು ಇಟ್ ಗೆಟ್ಸ್ ಪ್ರಾಮಿನೆನ್ಸ್. ಅದಕ್ಕೆ ಒಂದು ಪ್ರಾಮುಖ್ಯತೆ, ನಾನು ಅನ್ನೋದಕ್ಕೆ ಒಂದು ಪ್ರಾಮುಖ್ಯತೆ ಸಿಗುತ್ತೆ. ಸೊ ಮೋರ್ ದ್ಯಾನ್ ದಟ್, ಪರಮಾತ್ಮನಿಗಿಂತ ಹೆಚ್ಚಾಗಿ ಆ ನಾನು ಅನ್ನುವ ಪ್ರಜ್ಞೆಯ ಪ್ರಾಮುಖ್ಯತೆಯನ್ನು ಗಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತಾನೆ. ಅವಾಗ ಅಲ್ಲೇನಾಗುತ್ತೆ, ಐ ಥಾಟ್ ಇಟ್ ರಿಮೈನ್ಸ್, ವೆರಾಸ್ ಭಗವಂತನ ದರ್ಶನ ಆಗೋದಿಲ್ಲ. ಆದ್ದರಿಂದ ವಿ ಜಸ್ಟ್ ಹ್ಯಾವ್ ಟು ಶಿಫ್ಟ್ ದಟ್ ಐ ಥಾಟ್. ಆ ಐ ಥಾಟ್ನ ಶಿಫ್ಟ್ ಹೇಗೆ ಮಾಡ್ತೀವಿ ಅಂತಂದರೆ, ಇಟ್ ಈಸ್ ಬಿಕಾಸ್ ಆಫ್ ದಿ ಲಾರ್ಡ್ಸ್ ಪ್ರೆಸೆನ್ಸ್ ಐ ಆಮ್ ಏಬಲ್ ಟು ಸಿಟ್ ಆ್ಯಂಡ್
ಡೂ ದಿಸ್ ಮೆಡಿಟೇಷನ್. ಈ ಧ್ಯಾನ ಮಾಡ್ತಾ ಇರೋದಕ್ಕೆ ಹೇಗೆ ಸಾಧ್ಯ ಅಂತಂದರೆ, ಬಿಕಾಸ್ ಭಗವಂತ ಇಲ್ಲೇ ಇದ್ದಾನೆ, ಅವನ ಪ್ರೆಸೆನ್ಸ್ ಇಲ್ಲಿರೋದ್ರಿಂದ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದಿಸ್, ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಉಪಾಸನಾ. ಸೊ ಅವನ ಪ್ರೆಸೆನ್ಸ್ನಲ್ಲಿ ಯಾಕೆ ಹೀಗೆ ಹೇಳ್ತೀವಿ ಅಂತಂದರೆ, ಇನ್ಫ್ಯಾಕ್ಟ್ ಇಟ್ ಈಸ್ ಹಿಸ್ ಗ್ಲೋರಿಯಸ್ ಪ್ರೆಸೆನ್ಸ್. ಅವನ ಗ್ಲೋರಿಯಸ್ ಪ್ರೆಸೆನ್ಸ್ನಲ್ಲಿ ನಾನಿದ್ದೀನಿ ಅಂತ ಹೇಳಿದಾಗ, ಹೂ ಈಸ್ ಗ್ರೇಟ್? ವೆದರ್ ಐ ಥಾಟ್ ಆರ್ ದಿ ಲಾರ್ಡ್, ಇಟ್ ಈಸ್ ಲಾರ್ಡ್ ದಿ ಗ್ರೇಟ್. ಸೊ ಇಟ್ ಈಸ್ ದಿ ಸುಪ್ರೀಂ ಲಾರ್ಡ್ ದಟ್ ಹೀ ಈಸ್ ಗ್ರೇಟ್. ಮತ್ತು ಪರಮಾತ್ಮ ಹೇಗೆ ಕಾಣಿಸ್ತಾ ಇದ್ದಾನೆ ಅಲ್ಲಿ? ಪರಮಾತ್ಮನನ್ನು ಅವನ ಸಾನ್ನಿಧ್ಯದಲ್ಲಿ ಇದ್ಕೊಂಡು ಇವೆಲ್ಲವನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ, ಇಟ್ಸ್ ಓಕೆ. ಬಟ್ ಹೇಗೆ ಕಾಣಿಸ್ತಾ ಇದ್ದಾನೆ ಪರಮಾತ್ಮ? ಹಿ ಈಸ್ ಸುಮುಖಂ. ದ ಫೇಸ್ ಆಫ್ ದ ಲಾರ್ಡ್ ಈಸ್ ವೆರಿ ವೆರಿ ಪ್ಲೆಸೆಂಟ್. ಸುಮುಖ ಅಂತಂದರೆ ಇಟ್ ಈಸ್ ವೆರಿ ಪ್ಲೆಸೆಂಟ್. ಪ್ಲೆಸೆಂಟ್ ಅಂದ್ರೇನು? ದೇರ್ ಈಸ್ ಎ ಪ್ರಶಾಂತ ಭಾವ ಇನ್ ಹಿಸ್ ಫೇಸ್. ಭಗವಂತನನ್ನು ನೋಡ್ತಾ ಇದ್ದರೆ ಆ ಒಂದು ಪ್ರಶಾಂತತೆಯ ಪ್ರಭಾವ ನನ್ನ ಮೇಲೆ ಬಿದ್ದು ನನ್ನಲ್ಲೂ ಕೂಡ ಒಂದು ಸ್ಥಿರತೆ ಅಥವಾ ಶಾಂತತೆ ಅನ್ನೋಂತಹದ್ದು ಇದೆ ಅನ್ನೋದು ನನಗೂ ಕೂಡ ಗೊತ್ತಾಗುತ್ತೆ. ಸೊ ನನ್ನಲ್ಲಿ ಈ ಒಂದು ಪ್ರಶಾಂತತೆ ಅಥವಾ ಸ್ಥಿರತೆ, ಶಾಂತತೆ ಹೇಗೆ ಬರೋದಕ್ಕೆ ಸಾಧ್ಯ ಅಂತಂದರೆ, ಇಟ್ ಈಸ್ ಬಿಕಾಸ್ ಹಿಸ್ ಫೇಸ್ ಈಸ್ ಸುಮುಖಂ. ಇಂತಹ ಪ್ಲೆಸೆಂಟ್ ಫೇಸ್ ಹೊಂದಿರುವಂತಹ ಭಗವಂತನನ್ನು ನಾನು ನೋಡ್ತಾ ಇದ್ದೀನಿ. ಅಷ್ಟು ಮಾತ್ರ ಅಲ್ಲ, ಎವ್ರಿ ಲಿಂಬ್ ಆಫ್ ದಿ ಭಗವಂತ, ಪರಮಾತ್ಮನ ಎಲ್ಲ ಅವಯವಗಳು ಕೂಡ ಬಹಳ ಸುಂದರವಾಗಿ ಕಾಣ್ತಾ ಇದೆ. ಆ್ಯಂಡ್ ಎಲ್ಲ ಅವಯವಗಳು ಸುಂದರವಾಗಿದೆ ಅಂತಂದ್ರೇನು? ಎ ವೆಲ್ ಬ್ಯಾಲೆನ್ಸ್ಡ್ ಫಿಸಿಕ್ ಹಿ ಹ್ಯಾಸ್ ಗಾಟ್. ದೀರ್ಘಚಾರು ಚತುರ್ಭುಜಂ, 4 ಭುಜಗಳಿಂದ ಹೊರಚಾಚಿದಂತಹ ಅವನ ನೀಳವಾದ ತೋಳುಗಳು, ಬಾಹು, ಕೈಗಳು ಎಷ್ಟು ನೀಳವಾಗಿದೆ ಅಂತಂದರೆ, ಇಟ್ ಈಸ್ ಆಲ್ಮೋಸ್ಟ್ ಟಚಿಂಗ್ ಹಿಸ್ ನೀ. ಸೊ ಒಂದು ಭಗವಂತನನ್ನು ನೋಡಿದೆ, ಎರಡನೇದು ಅವನ ಮುಖ ಪ್ರಶಾಂತತೆಯಿಂದ ಕೂಡಿದೆ. ಆ ಕಾರಣದಿಂದ ನನ್ನಲ್ಲೂ ಕೂಡ ಆ ಒಂದು ಪ್ರಶಾಂತತೆ ಎನ್ನುವಂತಹದ್ದು ಉಂಟಾಯಿತು. ಕೇವಲ ಮುಖ ಮಾತ್ರ ಪ್ರಶಾಂತತೆ ಅಂತ ಅಲ್ಲ, ಎವ್ರಿ ಲಿಂಬ್, ಪ್ರತಿಯೊಂದು ಅವಯವಗಳು ಕೂಡ ಭಗವಂತನದು ಅಂತ ಹೇಳಿದಾಗ ಅವೆಲ್ಲ ಬಹಳ ಸುಂದರವಾಗಿದೆ. ಎಷ್ಟು ಸುಂದರವಾಗಿದೆ ಅಂತಂದರೆ, ಹಿ ಹ್ಯಾಸ್ ಗಾಟ್ ಎ ವೆಲ್ ಬ್ಯಾಲೆನ್ಸ್ಡ್ ಫಿಸಿಕ್. ಭಗವಂತ ಹೊಂದಿರುವಂತಹ ಆ ಚತುರ್ಭುಜಗಳು, ಆ 4 ಬಾಹುಗಳು ಅಥವಾ ಕೈಗಳು ಅನ್ನೋದು ಎಷ್ಟು ನೀಳವಾಗಿದೆ ಅಂತಂದರೆ, ಅವನ ಕೈಗಳು ಆಲ್ಮೋಸ್ಟ್ ಮಂಡಿಯವರೆಗೂ ಇದೆ, ಭಗವಂತನ ಮಂಡಿಯವರೆಗೂ ಇದೆ. ಮತ್ತು 4 ಕೈಗಳನ್ನು ಹೊಂದಿದ್ದಾನೆ, ಚತುರ್ಭುಜಂ. 4 ಕೈಗಳಲ್ಲಿ ಏನಿದೆ? ಶಂಖ, ಚಕ್ರ, ಗದಾ, ಪದ್ಮವನ್ನು ಹೊಂದಿದ್ದಾನೆ. ಇವೆಲ್ಲವುಗಳಿಂದ ಶೋಭಿತನಾಗಿ ಸುಂದರವಾಗಿ ನಗುನಗುತ್ತಾ ಕಾಣ್ತಾ ಇದ್ದಾನೆ ಅವನು ಪರಮಾತ್ಮ. ಹಿ ಈಸ್ ಸ್ಮೈಲಿಂಗ್. ಮತ್ತು ಹಿ ಈಸ್ ಮಕರ ಕುಂಡಲಧಾರಿ. ಅವನು ಕಿವಿಗೆ ತೊಟ್ಟಿರುವಂತಹ ಆಭರಣ ಮಕರ. ಮಕರ ಮೀನ್ಸ್ ಮೊಸಳೆ. ಆ ಒಂದು ರೀತಿನಲ್ಲಿ ಇದೆ. ಮತ್ತು ವನಮಾಲವನ್ನು ಧರಿಸಿದ್ದಾನೆ ಪರಮಾತ್ಮ. ಅಂಡ್ ಹಿ ಹ್ಯಾಸ್ ಗಾಟ್ ಕೌಸ್ತುಭಮಣಿ. ಎದೆಯ ಮೇಲೆ ಕೌಸ್ತುಭಮಣಿ ಇದೆ. ಅನಾಹತ ಚಕ್ರದ ಮೇಲೆ ಗಮನವನ್ನು ತಂದುಕೊಂಡು ಪರಮಾತ್ಮನನ್ನ ಕುರಿತು ಈ ರೀತಿ ಧ್ಯಾನ ಮಾಡಿದಾಗ ನಮಗೆ ಪರಮಾತ್ಮನ ದರ್ಶನ ಈ ರೀತಿಯಲ್ಲಿ ಸಿಗುತ್ತೆ. ಸೊ
ಇವೆಲ್ಲ ಆಗಬೇಕು ಅಂತಂದರೆ ಓಂಕಾರದ ನಂತರ ಧ್ಯಾನವನ್ನು ಮಾಡಬೇಕು. ಓಂಕಾರದ ಧ್ಯಾನವನ್ನು ಮಾಡಿದಾಗ ನಮ್ಮಲ್ಲಿ ಒಂದು ಸ್ಥಿರತೆ ಅಂತಂದರೆ ಒಂದು ಫಿಟ್ನೆಸ್ ಇರುತ್ತೆ. ದೆನ್ ಇಟ್ ಈಸ್ ಪಾಸಿಬಲ್ ಫಾರ್ ಅಸ್ ಟು ಕಾಂಟೆಂಪ್ಲೇಟ್ ಆನ್ ದಿ ಲಾರ್ಡ್. ಸೊ ಓಂಕಾರದ ನಂತರ ಧ್ಯಾನವನ್ನು ಈ ರೀತಿ ಮಾಡಬೇಕು. ನಮ್ಮ ಸಾಧನೆ ಇದೇ ರೀತಿಯಲ್ಲಿ ಮುಂದುವರೆದಾಗ ಪರಮಾತ್ಮನ ಪ್ರತ್ಯಕ್ಷ ಅನುಭವ ಆಗುತ್ತೆ. ಅಂತಂದರೆ ಪ್ರತ್ಯಕ್ಷ ಅನುಭವ ಅಂತಂದರೆ ಭಗವಂತ ಅಂತಂದರೆ ಅವನ ಸ್ವರೂಪ ಏನು ಅನ್ನುವಂತಹದ್ದು ಶಾಸ್ತ್ರ ಮತ್ತು ನಮ್ಮ ವೇದಾಂತ ಯಾವ ರೀತಿಯಲ್ಲಿ ನಮಗೆ ತಿಳಿಸಿದೆ ಅದರ ಅನುಭವ ಆಗುತ್ತೆ. ಆ್ಯಂಡ್ ಈ ಒಂದು ಪ್ರೋಸೆಸ್ನ ನಾವು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಅರ್ಥ ಮಾಡಿಕೊಂಡು ಈ ರೀತಿ ಧ್ಯಾನವನ್ನು ಮಾಡಬೇಕಾಗುತ್ತೆ. ಸರ್ವಾಲಂಕಾರ ಭೂಷಿತ ಪರಮಾತ್ಮನನ್ನು ಚಿಂತಿಸಿ ಅವನ ಮುಖಾರವಿಂದದಲ್ಲಿ ನಮ್ಮ ದೃಷ್ಟಿಯನ್ನು ನೆಲೆಗೊಳಿಸಬೇಕು. ನಮ್ಮ ಫೋಕಸ್ ಹೇಗಿರಬೇಕು, ಎಲ್ಲಿರಬೇಕು ಅಂತಂದರೆ ಯಾವ ಪರಮಾತ್ಮನ ವರ್ಣನೆ, ಅವನು ಹೀಗಿದ್ದಾನೆ ಹಾಗಿದ್ದಾನೆ ಅಂತ ಎಲ್ಲ ನಮಗೆ ಅನುಭವ ಆಯಿತು. ಅಂತಹ ಸುಮುಖ ಪ್ರಶಾಂತ ಭಾವದ ಮುಖವನ್ನು ಹೊಂದಿರುವಂತಹ ಪರಮಾತ್ಮನನ್ನು ಚಿಂತಿಸಿ ಅಂತಹ ಮುಖಾರವಿಂದದಲ್ಲಿ ನಮ್ಮ ದೃಷ್ಟಿಯನ್ನು ಅಲ್ಲಿ ನೆಲೆಗೊಳಿಸಬೇಕು. ನಮ್ಮ ಫೋಕಸ್ ಇಟ್ ಶುಡ್ ಬಿ ದೇರ್. ನಂತರ ಅಲ್ಲಿಂದ ನಮ್ಮ ದೃಷ್ಟಿಯನ್ನು ಅನಂತ ಆಕಾಶದಲ್ಲಿ ಸ್ಥಿರಗೊಳಿಸಬೇಕು. we have to shift, or later after that we have to shift our focus from the mukaravinda of the Paramatma into the ananta akasha. ಆಮೇಲೆ ಆಕಾಶದ ಚಿಂತನೆಯನ್ನು ತ್ಯಜಿಸಿ ಪರಮಾತ್ಮನ ಸ್ವರೂಪದಲ್ಲಿ ಆರೋಹಣ ಆಗಬೇಕು. ಸಾಧಕನಿಗೆ ಪರಮಾತ್ಮನನ್ನು ಹೊರತುಪಡಿಸಿ ಮತ್ತಾವ ವಸ್ತುಗಳು ಕೂಡ ಕಾಣಬಾರದು. ಪ್ರಾರಂಭದಲ್ಲಿ ಏನು ನೋಡಿದ್ವಿ ನಾವು? ನಮ್ಮ ಗಮನವನ್ನು ಸೋಲಾರ್ ಪ್ಲೆಕ್ಸಿಸ್ ಅನಾಹತ ಚಕ್ರದ ಮೇಲೆ ತೊಗೊಂಡು ಹೋದ್ವಿ. ಇನ್ ಬಿಟ್ವೀನ್ ದಿ ರಿಬ್ ಕೇಜಸ್ ಅಲ್ಲಿ ಏನು ನೋಡಿದ್ವಿ? ಒಂದು ಸುಂದರವಾದ ತಾವರೆ ಹೂವು, ಅದಕ್ಕೆ ಅಷ್ಟದಳಗಳು ಮತ್ತು ಅದು ಪಿಂಕ್ ಕಲರಿಂದ ಕೂಡಿದೆ ಮತ್ತು ಒಳಗಡೆ ತಾವರೆ ಹೂವಿನ ಒಳಗಡೆ ಹಳದಿ ಬಣ್ಣದ ಪೀಠ ಇದೆ. ಪೀಠದ ಮೇಲೆ ಭಗವಂತ ಇದ್ದಾನೆ. ಭಗವಂತನ ಸಾನ್ನಿಧ್ಯದಲ್ಲಿ ಇವೆಲ್ಲ ನನಗೆ ಅನುಭವ ಆಗ್ತದೆ. ಅವನ ಸುಮುಖವನ್ನು ನೋಡಿದೆ, ಪ್ರಶಾಂತ ಮುಖವನ್ನು ನೋಡಿದೆ. ಆ ನಂತರ ಅವನ ಎಲ್ಲ ಅವಯವಗಳು ಕೂಡ ಅಷ್ಟೇ ಸುಂದರವಾಗಿದೆ ಎನ್ನುವಂತಹದ್ದು ಗೊತ್ತಾಯಿತು. ನೀಳವಾದ ಚತುರ್ಭುಜಗಳನ್ನು ಹೊಂದಿದಂತಹ ಭಗವಂತನ 4 ಕೈಗಳಲ್ಲಿ ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಹೊಂದಿದ್ದಾನೆ. ಎದೆಯ ಮೇಲೆ ಕೌಸ್ತುಭದ ಮಣಿ ಇದೆ, ವನಮಾಲೆಯನ್ನು ಧರಿಸಿದನೆ. ಇಂತಹ ಸುಂದರಾಂಗ ಪರಮಾತ್ಮನನ್ನು ನೋಡಿದ ನಂತರದಲ್ಲಿ ನನ್ನ ದೃಷ್ಟಿಯನ್ನು ಪರಮಾತ್ಮನ ಮುಖಾರವಿಂದದಲ್ಲಿ ನೆಲೆಗೊಳಿಸಿದೆ. ಆ ನಂತರದಲ್ಲಿ ನನ್ನ ಅಟೆನ್ಷನ್, ನನ್ನ ಗಮನವನ್ನು ಪರಮಾತ್ಮನ ಆ ಮುಖಾರವಿಂದದಿಂದ ತೆಗೆದು ಅನಂತ ಆಕಾಶದಲ್ಲಿ ನೆಲೆಗೊಳಿಸ್ತೀನಿ. ಆ ನಂತರ ಅನಂತ ಆಕಾಶವನ್ನು ತ್ಯಜಿಸಿ ಇಟ್ ಈಸ್ ಮೀ ದಿ ಭಗವಂತ. ನನಗೆ ಯಾವ ವಸ್ತುವನ್ನೇ ನೋಡಿದ್ರೂ ಕೂಡ ಅದು ಭಗವಂತನ ಸ್ವರೂಪವಾಗಿ ಕಾಣ್ತಾ ಇದೆ. ಈ ಒಂದು ಅನುಭವ ನನಗಾಗಬೇಕು. ಬೇರೆ ಇನ್ಯಾವುದು ನನಗೆ ಕಾಣಬಾರ್ದು. ನನಗೇನು ಕಾಣ್ತಾ ಇದೆ ಎವ್ರಿಥಿಂಗ್, ನಾನು ಏನೇನು ಎಲ್ಲವನ್ನ ನೋಡ್ತಾ ಇದ್ದೀನಿ ಅವೆಲ್ಲವೂ ಕೂಡ ಭಗವಂತನೇ ಹೊರತು ಮತ್ತ ವಸ್ತುಗಳು ಅಲ್ಲ ಅನ್ನುವಂತಹದ್ದು ಗೊತ್ತಾಗಬೇಕು. ಇಂತಹ ಅನುಭವ ಆದಾಗ ಒಂದು ಜ್ಯೋತಿ ಮತ್ತೊಂದು ಜ್ಯೋತಿಯಲ್ಲಿ ಸೇರುವಂತೆ ಪರಮಾತ್ಮನಲ್ಲಿ ನಾನು ಕೂಡ ಐಕ್ಯನಾಗ್ತಾ ಇದ್ದೀನಿ ಅನ್ನುವಂತಹ ಅನುಭವವನ್ನು ಅನುಭವಿಸಬೇಕು. ಈ ಒಂದು ಪ್ರೋಸೆಸ್ನಲ್ಲಿ ದಿ ಲಾಸ್ಟ್ ಸ್ಟೇಜ್, ದಟ್ ಈಸ್
ಪರಮಾತ್ಮನಲ್ಲಿ ನಾನು ನನ್ನನ್ನು ನೆಲೆಗೊಳಿಸ್ಕೊಳ್ಳುವಂತಹದ್ದು ಈಸ್ ಕಾಲ್ಡ್ ದಿ ಏಕೀಭಾವ. ಯಾವ ಕ್ಷಣದಲ್ಲಿ ಈ ಏಕೀಭಾವ ಅನ್ನುವಂತಹದ್ದು ನನಗೆ ಅನುಭವ ಆಗುತ್ತೆ, ದಟ್ ಈಸ್ ಕಾಲ್ಡ್ ದಿ ಲಿಬರೇಷನ್. ದಟ್ ಈಸ್ ಕಾಲ್ಡ್ ದಿ ಲಿಬರೇಷನ್. ಅದೇ ಮುಕ್ತಿಯ ಅನುಭವ, ಮೋಕ್ಷದ ಅನುಭವ. ದಿಸ್ ಇಸ್ ಕಾಲ್ಡ್ ಬಿಡುಗಡೆ. ಅಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆತ್ಮ ಸಾಕ್ಷಾತ್ಕಾರ, ಸೆಲ್ಫ್ ರಿಯಲೈಸೇಷನ್. ದಿಸ್ ಇಸ್ ದಿ ಎಂಡ್ ಆಫ್ ದಿ 14th ಚಾಪ್ಟರ್. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದ ಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.